ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229901701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನ ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಮಾನವನು ಪ್ರಕೃತಿಯ ಮೇಲೆ ಮಾಡುತ್ತಿರುವ ಪ್ರಯೋಗದಿಂದ ಪ್ರಕೃತಿಯು ಮುನಿಸಿಕೊಂಡು ಎಲ್ಲವೂ ವಿಕೋಪಕ್ಕೆ ತಿರುಗುತ್ತಿದೆ. ಹೀಗಾಗಿ ನಾವೇನೂ ಮಾಡೋಕ್ಕಾಗಲ್ಲಪ್ಪ. ಸ್ವಾಮಿ, ಇಲ್ಲಿ ಲಾಸ್ಟ್ ಸ್ಟಾಪ್ ಎಲ್ಲಿ ಸಿಗ್ತದೆ? ಲಾಸ್ಟ್ ಸ್ಟಾಪ? ಯಾಕೆ ಇಷ್ಟು ಬೇಗ ಹೋಗ್ಬೇಕೇನು? ಅಯ್ಯೋ ಸ್ವಾಮಿಗಳೇ, ನಾನು ಕೇಳ್ತಾ ಇರೋದು ಲಾಸ್ಟ್ ಸ್ಟಾಪು. ನಾನು ಅದನ್ನೇ ಹೇಳ್ತಾ ಇರೋದು. ಒಂದು ಕೆಲಸ ಮಾಡು, ಬಸ್ ಹತ್ತು. ಇಲ್ಲಿಂದ 4 ಸ್ಟಾಪ್ ಆದ್ಮೇಲೆನೆ ಲಾಸ್ಟ್ ಸ್ಟಾಪು. ಅದೇ ಮೈಸೂರು ಬಸ್ ಸ್ಟಾಪು. ನಿನಗಿನ್ನೂ ಅರ್ಜೆಂಟ್ ಇದ್ರೆ ಇಲ್ಲೇ ಹಿಂದೆನೆ ಲಾಸ್ಟ್ ಸ್ಟಾಪು, ಅಲ್ಲಿ ಹೋಗು. ಬಗ್ ನೋಡಯ್ಯ. ಲಿಂಗಾಯತರ ರುದ್ರಭೂಮಿ. ಇಳಿ. ಹೌದು ಸರ್. ಅಲ್ಲಿ ಹೋಗೋಣ ಬಾ. ಸರಿ ಸರ್. ಅಮ್ಮ, ಯಾರು? ಯಾರಪ್ಪ ನೀನು? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಯಾಕೆ? ಯಾರಾದ್ರೂ ನಿಮ್ಮವರು ಶಿವನ್ ಪಾದ ಸೇರ್ಕೊಂಡ್ರ? ಇಲ್ಲಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಹೆಸರು ದಯಾನಂದ ಅಂತ. ನಾನೊಬ್ಬ ಯೂಟ್ಯೂಬ್ ಪತ್ರಕರ್ತ. ನಿಮ್ಮನ್ನ ಸಂದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ನನ್ನನ್ ಸಂದರ್ಶನ ಮಾಡಿಯಾ? ನನ್ಗೆ ಗುಂಡಿ ತೋಡದ್ಬಿಟ್ರೆ ಏನ್ ಗೊತ್ತದೆ ಹೇಳು? ಆ ಶಿವಪ್ಪ ಕೊಟ್ಟು ಕಾಯ್ಕ ಮಾಡ್ತೀವ್ನಿ. ನೀವು ಈ ಕೆಲಸನ ನೀವೇ ಆಯ್ಕೆ ಮಾಡ್ಕೊಂಡಿದ್ದ? ನಮ್ಮ ಯಜಮಾನ್ರು ಈ ಸ್ಮಶಾನದಾಗೆ ಶವ ಸಂಸ್ಕಾರ ಮಾಡ್ತಿದ್ರು.
ನಾನು ಅದನ್ನೇ ಮುಂದುವರ್ಸ್ಕೊಂಡು ಈ ಗುಂಡಿ ತೋಡ ಕಾಯ್ಕ ಮಾಡ್ತೀವ್ನಿ. ನಿಮಗೆ ಮನೆಯಲ್ಲಿ ಜೊತೆನಲ್ಲಿ ಯಾರು ಇಲ್ವಾ? ಅವ್ರೆ, ಎಲ್ರೂ ಅವ್ರೆ, ಮಕ್ಳು ಮೊಮ್ಮಕ್ಳು. ಮತ್ತೆ ಇಂಥ ಕಷ್ಟವಾದ ಕೆಲಸನ ಅವ್ರುಗಳು ಮಾಡೋದು ಬಿಟ್ಟು ನೀವ್ ಯಾಕೆ ಮಾಡ್ತೀರಾ? ಅದು ಕಷ್ಟ ಅಲ್ಲ, ನಾನು ಇಷ್ಟಪಟ್ಟು ಮಾಡ್ತಿರೋದು. ನಿಜವಾಗ್ಲೂ ನಿಮ್ಮ ಮಾತು ಕೇಳ್ತಾ ಇದ್ರೆ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ಸುತ್ತೆ. ನಿಮ್ಮ ಜೀವನನೇ ಏನು ಅಂತ ತಿಳ್ಕೋಬೇಕು ಅಂತ ಆಸೆ ಆಗ್ತಿದೆ. ನೀವು ಹ್ಞೂ ಅಂದರೆ ನಮ್ಮ ವೀಕ್ಷಕರಿಗೆ ನಿಮ್ಮನ್ನು ಇಂಟರ್ವ್ಯೂ ಮಾಡಿ ಒಂದು ಸಂದರ್ಶನದ ಮೂಲಕ ಎಲ್ಲರಿಗೂ ನಿಮ್ಮ ಜೀವನ ಚರಿತ್ರೆ ಹೇಳಬೇಕು ಅಂತ ಆಸೆ ಇದೆ. ನೀವು ಒಪ್ಕೋತೀರಾ? ಓ, ಸಂದರ್ಶನ ಮಾಡ್ತೀರಾ? ಸರಿ, ಹಾಗಾದ್ರೆ ಆ ಮಂಟಪದವಿರಿ, ನಾನು ಈಗಲೇ ಬರ್ತೀನಿ. ಆಯ್ತಮ್ಮ, ನೋಡು ಲೈಟ್ ಫೇವರ್ ಬರೋ ಹಾಗೆ ಆ ಮಂಟಪದ ಹತ್ರ ಕ್ಯಾಮ್ರಾ ಸೆಟಪ್ ಮಾಡಿ. ಬಾ. ಹೇಳಿಮ್ಮ. ನನ್ನ ಹೆಸರು ನೀಲ ಅಂತ. ನನ್ನನ್ನೆಲ್ಲ ನೀಲವ್ವ ಅಂತ ಕರೀತಾರೆ. ನಮ್ಮೂರು ಸಂತೆ ಸರ್ಗೂರ್ ಹತ್ರ ಕೊತ್ತೆಗಾಲ ಅಂತ. ನಾವು 5 ಜನ ಮಕ್ಕಳು. ಅಂತ ಅಣವಂತ್ರೇನಲ್ಲ. ನನ್ ಲಗ್ನ ಆಗೋದು ಒಸಿ ತಡನೇ ಆಯ್ತು ಅನ್ನಿ. ಕೊನೆಯಾಗೂ ನಮ್ಮ ಅಪ್ಪ ಅವ್ವ ಒಂದ್ ಗಂಡು ನೋಡಿದ್ರು. ಆ ನೆನಪು ಮಾತ್ರ ಇನ್ನೂ ನನ್ನ ಮನ್ಸ್ನಾಗೆ ಹಂಗೆ ಉಳ್ಕೊಂಡದೆ. ಏನು ಅಂದ್ರೆ ಗಂಡಿನ ಕಡೆಯವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ. ಎಷ್ಟೊತ್ತಾಗುತ್ತೋ ಏನೋ, ಅದೇ ನಂಗೆ ಗಾಬರಿ ಆಗ್ತಾ ಇರೋದು ರೀ. ಗಾಬರಿ ಮಾಡ್ಕೊಬೇಡವೆ, ನಾವು ಹೆಣ್ಣೆತ್ತೋರು, ಯಾವತ್ತೂ ತಾಳ್ಮೆಯಿಂದಿರ್ಬೇಕು. ಅದು ಸರಿನೇ. ಆದ್ರೆ ನಮ್ ನೀಲನ್ಗೆ ಮದ್ವೆ ವಯಸ್ಸು ಮೀರೋಗ್ತಿದೆ. ಅದೇ ನಂಗೆ ಯೋಚನೆ ರೀ. ಯೋಚನೆ ಮಾಡ್ಬೇಡವೆ, ಎಲ್ಲದಕ್ಕೂ ದೇವ್ರಿದಾನೆ, ಒಳ್ಳೇದಾಗತ್ತೆ. ಇನ್ನೇನ್ ಬರ್ತಾರೆ. ನಡಿ, ಎಲ್ಲ ಸಿದ್ಧ ಮಾಡ್ಕೊ. ನಡಿ. ಆಯ್ತು ರೀ. ನೀಲು, ನಿನ್ನ ನೋಡಕ್ಕೆ ಎಷ್ಟೋ ಗಂಡ್ಗಳ್ ಬಂದ್ರು, ಆದ್ರೆ ನಿನ್ಗೆ ಲಗ್ನನೇ ಬರ್ತಿಲ್ವಲ್ಲೇ? ಯೋಚನೆ ಮಾಡ್ಬೇಡ ಕಣೆ, ಇವಾಗ ಬಂದಿರೋ ಹುಡುಗ ನೀನ್ ಒಪ್ತಾನೆ. ಒಪ್ಪದು ಬಿಡೋದು ಆಮೇಲೆ. ಆದ್ರೆ ಜನ ಏನ್ ಮಾತಾಡ್ಕೊಳ್ತಿದಾರೆ ಅಂತ ಗೊತ್ತಾ? ಏನು? ನಿನ್ನ ನೋಡಕ್ ಬರೋ ಹುಡ್ಗ ಚೆನ್ನಾಗೇನೋ ಇದಾನೆ, ಆದ್ರೆ ಏನ್ ವಿಷಯ ಹೇಳು. ನಿನ್ನ ನೋಡಕ್ ಬರ್ತಿರೋ ಗಂಡು ಏನ್ ಕೆಲ್ಸ ಮಾಡ್ತಾನೆ ಅಂತ ಗೊತ್ತಾ ನಿನ್ಗೆ? ಅಯ್ಯೋ, ಅದೆಲ್ಲ ಏನು ಗೊತ್ತಿಲ್ಲ ಕಣ್ರೆ. ಆದ್ರೆ ನಮ್ಮ ಅಪ್ಪ ಅಮ್ಮನ್ಗೆ ಇಷ್ಟ ಆಗಿದ್ದಾರೆ ಅವರು. ಅವರು ಸ್ಮಶಾನದಲ್ಲಿ ಕೆಲ್ಸ ಮಾಡ್ತಿರೋರು, ಗೊತ್ತಾ ನಿನ್ಗೆ? ಹೌದಾ? ಸ್ಮಶಾನದಲ್ಲಿ ಏನಂತ ಕೆಲ್ಸ? ಇನ್ನೇನಿರತ್ತೆ, ಹೆಣಗಳಿಗೆ ಗುಂಡಿ ತೊಡೋ ಕೆಲ್ಸ, ಇಲ್ಲ ಸತ್ತವ್ರಿಗೆ ಸಂಸ್ಕಾರ ಮಾಡೋ ಕೆಲ್ಸ ಇರ್ಬೋದು. ಹೌದಾ? ಹಂಗ? ಅಯ್ಯೋ ದೇವ್ರೆ, ಅಂತವನ್ನ ಕಟ್ಕೊಂಡು ಹೆಂಗೆ ಜೀವನ ಮಾಡ್ತೀಯಾ? ನಂಗಂತೂ ಈ ಹುಡ್ಗ ಇಷ್ಟ ಅಲ್ಲ ಕಣೆ. ಅದು ಅಸಹ್ಯದ ಕೆಲ್ಸ ಅಲ್ವೇನೆ? ಒಸಿ ಒಳಗ್ ಹೋಗ್ ಬರ್ತೀನಿ. ಅವ್ವ, ಅಪ್ಪ, ಏನವ್ವ? ಒಸಿ ಬನ್ನಿ ಇಲ್ಲಿ. ಯಾಕವ್ವ? ಯಾಕೆ ಮಂಕಾಗಿದ್ಯಲ್ಲವ್ವ? ಅವ್ವ, ಗಂಡು ಸ್ಮಶಾನದಾಗಿ ಕೆಲಸ ಮಾಡ್ತಾವನಂತೆ. ಅಂತವ್ನ ನೋಡಿ ನನಗೆ ಗಂಟು ಹಾಕ್ತಿದಿರಲ್ಲವ್ವ. ನೀಲ, ಸ್ಮಶಾನ ಅಂದ್ರೆ ಯಾವ್ದವ್ವ? ಇಡೀ ಜಗತ್ತೇ ಒಂದ್ ಸ್ಮಶಾನ. ಒಬ್ಬ ಮನುಷ್ಯ ಗುಡಿಸ್ಲು, ಸಣ್ಣ ಮನೆ, ಅರಮನೆ, ಬಂಗ್ಲೆ ಹೀಗೆಲ್ಲ ಬದುಕಿದ್ರು ಕಡೆಗೆ ಅವನ್ ಕೊನೆ ಮನೆ ಯಾವ್ದಮ್ಮ? ಸ್ಮಶಾನನೇ. ರಾಜ ವೈಭೋಗ ಎಲ್ಲ ಕಳ್ಕೊಂಡು ಸತ್ಯ ಹರಿಶ್ಚಂದ್ರ ಸ್ಮಶಾನದಲ್ಲಿ ಬದುಕಲಿಲ್ವೇ? ನೋಡಮ್ಮ, ರುದ್ರಭೂಮಿ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ. ಅದಂಗಲ್ಲಪ್ಪ. ಯಾರಾದ್ರೂ ನನ್ನನ್ನ ನಿನ್ ಗಂಡ ಏನ್ ಕೆಲ್ಸ ಮಾಡ್ತಾವ್ನೆ ಅಂತ ಕೇಳಿದ್ರೆ ಮೇಸ್ಟ್ರೋ, ಪೊಲೀಸೋ, ಡ್ರೈವರೋ ಅಂತದೆಲ್ಲ ಹೇಳ್ಕೋಬಹುದು. ಆದ್ರೆ ಅವರು ಸ್ಮಶಾನದಾಗ ಕೆಲ್ಸ ಮಾಡ್ತಾರೆ ಅಂತ ಹೆಂಗವ್ವ ಹೇಳೋದು? ನೋಡವ್ವ, ಸುಳ್ತನ ಕಳ್ತನ ಮಾಡ್ಕೊಂಡ್ ಬದುಕೋದು ತಪ್ಪವ್ವ. ಅವನು ನಿಯತ್ತಾಗಿ ಗುಂಡಿ ತೊಡೋ ಕೆಲ್ಸ ಮಾಡ್ಕೊಂಡು ಚೆನ್ನಾಗೇ ಬದುಕ್ತಾವನೆ. ನಿನ್ಗೆ ಗಂಡನ್ ಪ್ರೀತಿ ದುಡಿಮೇನೆ ಮುಖ್ಯ ಕಣವ್ವ. ಒಳ್ಳೆ ಕೆಲಸ ಐತೆ ಅಂತ ಕಟ್ಕೊಂಡು ಹೆಂಡ್ತಿಗೆ ಅತ್ತೆ ಮಾವನಿಗೆ ಕಷ್ಟ ಕೊಡೋದು ಎಷ್ಟು ಜನ ನಾನು ನೋಡಿಲ್ಲ. ನೋಡೋ, ನಿನಗೆ ಒಳ್ಳೆ ಗಂಡ ಸಿಕ್ಕವನೆ, ಏನು ಯೋಚನೆ ಮಾಡ್ಬೇಡ.
ಇನ್ನೇನು ಅವ್ರು ಬರೋ ಹೊತ್ತಾಯ್ತು. ನೀವು ಕಾಫಿ ತಿಂಡಿಗೆ ಸಿದ್ಧ ಮಾಡ್ಕೊಳ್ಳಿ. ಕಣ್ಣೀರ್ ಹಾಕ್ಬೇಡ ಮಗ. ಆ ಹುಡ್ಗನ್ಗೆ ನೋಡು, ಸ್ಮಶಾನದಾಗೆ ಸ್ವಂತ ಮನೆ ಐತೆ, ವರ್ಮಾನನು ಸಂದಾಗೈತೆ ಅವ್ವ. ಅವ್ರಿವ್ರ ಮಾತ್ ಕೇಳ್ಬೇಡ ಕಣವ್ವ. ನೀನು ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡ್ಬೋದವ್ವ, ಯೋಚನೆ ಮಾಡ್ಬೇಡವ್ವ. ಯಾಕ್ರಿಲ್ಲ, ಭಯ ಆಗುತ್ತಾ? ಏನ್ರಿ, ಈಗ ನಾವಿರೋದು ಸ್ಮಶಾನದಾಗೆ ದೆವ್ವ, ಭೂತ, ಪಿಸಾಚಿಗಳಿರ್ತವೆ ಅಂತಾರೆ. ಅದು ನಿಜಾನಾ? ಸ್ಮಶಾನ ಅಂದ್ರೆ ಹೆದರ್ಬಾರ್ದು. ಇಲ್ಲಿ ದೆವ್ವ, ಪ್ರೇತ, ಪಿಸಾಸಿ ಅವೆಲ್ಲ ಇರ್ತಾವೆ ಅನ್ನೋದಲ್ಲ ಸುಳ್ಳು. ಅವೆಲ್ಲ ಇರೋದು ಪುಕ್ಕಲ್ ಮನುಷ್ಯರಾಗೆ. ಸಾವಾದ್ಮೇಲೆ ಸದ್ಗತಿ ಸಿಗದೆ ಇಲ್ಲಿ. ಸ್ಮಶಾನ ಅಂದ್ರೆ ಇದು ರುದ್ರಭೂಮಿ. ಇಲ್ಲಿ ಆ ಶಿವಪ್ಪನೇ ನೆಲೆಸಿರ್ತಾನೆ. ಆ ನನ್ನ ತಂದೆ ಇರೋವರೆಗೂ ಯಾವ ದುಷ್ಟಶಕ್ತಿಗಳು ಇಲ್ಲಿರಲ್ಲ. ಇಲ್ಲಿ ನಿಜವಾಗಿಯೂ ಶಾಂತಿ ಸಿಗುತ್ತೆ. 4 ದಿನ ಕಳೆದ್ರೆ ನಿನಗೆ ತಿಳಿಯುತ್ತೆ. ಮಣ್ ಮಾಡೋ ಜಾಗದಲ್ಲಿ ಮದುವೆನ ಮಾಡ್ಕೊಂಡ್ರೆ ಮಣ್ಣಾಗ್ಬಿಡ್ತೀವೇನೆ ಅಮ್ಮಿ. ಭಗವಂತ ಕೊಟ್ಟವ್ನಿ ಒಟ್ಟುಂಬ ಅನ್ನಾನ, ನಮಗೇನಾಗೈತಿ ಕಮ್ಮಿ. ನಿನ್ ಮದುವೆ ಮಾಡ್ಕೊಂಡು ಸುಡ್ಗಾಡ್ನಲ್ಲಿರ್ಬೇಕಾ, ಸುಖ ಎಲ್ಲಿರ್ತೈತೆ ಗಿಲ್ಲಿ. ಕಲ್ಜಲ್ಲಿ ಹೊಡೆದ್ರು ಪಟ್ಟಣದಾಗಿರ್ಬೇಕು ಅಂತಾಳೆ ನನ್ ಗೆಳತಿ ಮಲ್ಲಿ. ಕಣ್ಣೊರ್ಸಿ ಸತ್ತೋರ್ಗೆ ಮಣ್ ಮಾಡಿ ಬದುಕೋದೆ ನಂಗಿರೋಕ್ಕೇನು. ದೊಡ್ಡವ್ರು ಸೇರ್ಕೊಂಡು ಗುದ್ದಾಡ್ಕೊಂಡು ದುಡ್ಡು ಮಾಡಿ ಬೇಕಿಲ್ಲ ನಂಗ್ಯಾವ ನೀನು. ಊರ್ನಾಗ ಒಂದ್ಸೂರ್ ಮಾಡು ತರಕಾರಿ ಬೆಳೆಸೋಣ, ಕೊಂಡ್ಕೊಂಡು 1 ಎಕರೆ ತ್ವಾಟ. ಸತ್ತೂರ್ನ ಹೂತ್ಬಿಟ್ಟು ಸಾರಾಯಿ ಕುಡ್ದ್ಬಿಟ್ಟು ಕೊಡಬೇಡ ನಂಗಿನ್ನ ಕಾಟ. ಬೇವ್ ಸುರ್ಸಿ ದುಡ್ಕೊಂಡು ನಿನ್ ಜೊತೆ ಇರ್ತೀನಿ, ಕೊಡ್ತೀನಿ ನಿಂಗ್ ಬೊಕ್ಸೆ ಬೆಲ್ಲ. ಮಂಡೆ ಬಿಸಿಯಾದಾಗ ಬುಂಡೆ ನಾ ಕುಡಿತೀನಿ, ಹಂಗಂತ ನಾ ಕುಡ್ಕ ಅಲ್ಲ. ಪ್ರೀತಿ ಒಂದಿಷ್ಟು ಕೊಡು ಸಾಕು. ಗಂಡ್ಯಂಡ್ರು ನಾವಿಬ್ರು ಜೊತೆಯಾಗಿ ದುಡಿಯೋಣ, ಒಟ್ನಾಗ್ ಸಂತೋಷವಾಗಿರ್ಬೇಕು. ನಾವಿಬ್ರು ಜೊತೆಯಾಗಿ ಕೈ ಇಟ್ಕೊಂಡ್ ಬದುಕೋಣ, ತತ್ತಾರೆ 2 ಒಳ್ಳೆ ತತ್ತೆ. ಇಟ್ಮೇಲೆ ಅವರೇ ಕಾಳು ಹಾಕೊಂಡು ಉಣ್ಬಿಟ್ಟು ತಣ್ಗಿಡೋಣ ನಮ್ ಹೊಟ್ಟೆ. ಮಣ್ ಮಾಡೋ ಜಾಗದಲ್ಲಿ ಮದುವೆನ ಮಾಡ್ಕೊಂಡ್ರೆ ಮಣ್ಣಾಗ್ಬಿಡ್ತೀವೇನೆ ಅಮ್ಮಿ. ಭಗವಂತ ಕೊಟ್ಟವ್ನಿ ಒಟ್ಟುಂಬ ಅನ್ನಾನ, ನಮಗೇನಾಗೈತಿ ಕಮ್ಮಿ. ನಮಗೇನಾಗೈತಿ ಕಮ್ಮಿ. ನಮಗೇನಾಗೈತಿ ಕಮ್ಮಿ. ನೋಡು ನೀಲ, ಸ್ಮಶಾನದಲ್ಲಿ ಯಾವ ಗಿಡ ಮರ ಇರುತ್ತೋ ಗೊತ್ತಿಲ್ಲ, ಆದ್ರೆ ನಾಗಲಿಂಗ ಪುಷ್ಪ ಮರ ಮಾತ್ರ ಇದ್ದೇ ಇರುತ್ತೆ. ಓ ಹಂಗ, ತುಂಬಾ ಸಂದಾಕೈತೆ. ಇರೋ, ಹೂ ಒಳಗಡೆ ತೋರಿಸ್ತೀನಿ. ಹಾ ನೋಡು, ಇದೇ ಆವನೆಡೆ. ಒಳಗಡೆ ನೋಡಿದ್ರೆ ಶಿವಲಿಂಗ.
ಎಷ್ಟ್ ಚಂದಾಗೈತೆ ಅಲ್ವಾ? ಹೌದೌದು, ತುಂಬಾ ಸಂದಾಗೈತೆ. ಅಪ್ಪ ಅವ್ವ ಹೆಂಗವ್ರೆ? ಅಪ್ಪ ಅವನು ಹಳ್ಳಿನಾಗೆ ಬಹಳ ಸಂತೋಷವಾಗವ್ರೆ. ನಾವಿಲ್ಲಿ ಸಂತೋಷವಾಗಿದ್ರೆ ಅವ್ರು ಇನ್ನೂ ಓ ಸಂತೋಷವಾಗಿರ್ತಾರೆ. ಬಸವಾ, ನಮಸ್ಕಾರ ಗಂಗವ್ವ. ಚೆನ್ನಾಗಿದ್ದೀನಪ್ಪ ಬಸವಾ? ಚೆನ್ನಾಗಿದ್ದೀನಿ ಕಣವ. ಎಲ್ಲಿ ಇಷ್ಟು ದಿನ ಕಾಣ್ತಾ ಇರ್ಲಿಲ್ಲ? ಮನೆ ದೊಡ್ಡ ಮಗನ್ ಮನೇಲಿದ್ದೀನಿ. ಮೊನ್ನೆ ತಾನೇ ಬಂದೆ. ಹಂಗ? ಇವ್ರು ಯಾರು, ನಿಮ್ ಹೆಂಡ್ರಾ? ನನ್ನ ಹೆಂಡ್ರು ಮೊನ್ನೆ ಮದುವೆ ಆಯ್ತವ. ಏನ್ ಪುಟ್ಟಗವ್ರಿ ಇದ್ದಂಗ ಅವಳೆ ಬಿಡು, ಚೆನ್ನಾಗವಳೆ. ಬಸವಾ, ನೀನ್ ಸಿಕ್ಕಿದ್ ಒಳ್ಳೇದೇ ಯಾಕೆ ಆಯ್ತಪ್ಪ. ಗಂಗವ್ವ? ನಮ್ ನಂಜುಂಡನ್ ಮನೇಲಿ ಹೋಮದ್ ಪೂಜೆ ಐತೆ. ನೀವಿಬ್ರು ಗಂಡ ಹೆಂಡ್ತಿದ್ ಬಂದು ಊಟ ಮಾಡ್ಕೊಂಡೇ ಹೋಗ್ಬೇಕು. ನೋಡವ, ಹೋಮ ಪೂಜೆಗೆಲ್ಲ ನಾವ್ಯಾಕೆ? ಚಿಕ್ಕ ವಯಸ್ಸಿಂದ ನೀನ್ ಆಡಿ ಬೆಳ್ದಿರೋದೆಲ್ಲ ನೋಡಿದೀನಿ, ಎಲ್ಲವೂ ಗೊತ್ತು. ನೀನ್ ಬರಲ್ಲ ಅಂದ್ರೆ ಹೆಂಗಪ್ಪ? ಸರಿ ಗಂಗವ್ವ, ಬರ್ತೀವಿ. ಬನ್ರಪ್ಪ. ಹಾ, ನಾನ್ ಚಿಕ್ಕ ವಯಸ್ಸಿನಿಂದ ಈ ಅಜ್ಜಿ ಗೊತ್ತು. ಬರೋರೆಲ್ಲ ಬಂದ್ರೆ ಕೊನೆಗೆ ಶಿವಣ್ಣ ಬರ್ಲೇ ಇಲ್ವಲ್ಲ? ಬರ್ತಾನಿರಪ್ಪ. ಓ ಬನ್ನಿ ಶಿವಣ್ಣ, ಏನಿದ್ರೆ ಬಂದಿದ್ದೀರಲ್ಲ. ಮನೆಯವ್ರು ಯಾರು ಬರ್ಲಿಲ್ವೇ? ನಮಸ್ಕಾರ ಅಣ್ಣ. ಬನ್ನಿ ಬನ್ನಿ. ಪ್ರಯಾಣ ಸುಖವಾಗಿತ್ತಾ? ತುಂಬಾ ಸುಖವಾಗಿತ್ತು. ಪೂಜೆಗೆ ಕೊನೆವರೆಗೂ ಇದ್ದು ಊಟ ಮಾಡ್ಕೊಂಡೇ ಹೋಗ್ಬೇಕು, ಆಯ್ತಾ? ಆಯ್ತು. ನಡೀರಿ. ಓ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಕಣ. ನಮಸ್ಕಾರವ. ಗಂಡ ಹೆಂಡತಿ ಬಂದ್ರಲ್ಲ, ತುಂಬಾ ಸಂತೋಷ ಆಯ್ತಪ್ಪ. ನಮಗೂ ಅಷ್ಟೇ ನಮ್ಗೂ ಕಣವ್ವ. ಅಷ್ಟೇಯ. ನೀವು ಕರೆದ ಮೇಕೆ ಬರ್ದೇ ಇರಕೈತದವ. ಅದಕ್ಕೆ ನಾನು ಇಡ್ತೀನಿ ಕೂಡ ಕರ್ಕ ಬಂದೇನಿ. ಬಹಳ ಸಂತೋಷ ಆಯ್ತು. ನಂಜುಂಡ, ಇಲ್ ಬಾ. ಏನವಾ? ಇವನು ನಮ್ ನೆಂಟ್ರು ಶಿವಮ್ಮನ್ ಮಗ. ಪೂಜೆಗ್ ಬಾ ಅಂತ ನಾನೇ ಕರೆದ್ನಪ್ಪ. ನೀನು ನಮ್ ಜನಾಂಗದ ಸ್ಮಶಾನದಲ್ಲಿ ಕೆಲಸ ಮಾಡೋಣ ಅಲ್ವಾ? ಹೌದು, ನಾನು ಹೆಂಡ್ತಿನೂ ಕರ್ಕ ಬಂದೇನಿ, ನೀಲಾ ಅಂತ. ಯಾರಯ್ಯ ನಿನ್ನ ಇಲ್ಲಿ ಕರೆದಿದ್ದು? ಅವ್ವವ್ರೆ, ನಾನೇ ಕರ್ದಿದ್ದಪ್ಪ. ಏನವ ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ಲ ನಿನ್ಗೆ? ಇವ್ರನ್ನ ಯಾಕವ ಕರ್ದೆ? ಬರ್ತಾ ದಾರಿಲ್ ಸಿಕ್ತಾ, ಓಮದ್ ಮನೆ ಅಲ್ವಾ, ಅದ್ಕೆ ಕರ್ದೆ. ಇವತ್ತು ನಮ್ಮ ಮನೇಲಿ ನಡೀತಾ ಇರೋದು ಮೃತ್ಯುಂಜಯ ಹೋಮ. ಇಂಥ ಶುಭ ಕಾರ್ಯಕ್ಕೆ ಯಾರನ್ನ ಕರಿಬೇಕು ಯಾರನ್ನ ಕರಿಬಾರ್ದು ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ? ಬಾಗ್ಲಲ್ಲಿ ನಿಲ್ಲಿಸ್ಬಿಟ್ರೆ ದಾರಿಲಿ ಹೋಗೋ ಭಿಕ್ಷುಕರನ್ನೆಲ್ಲ ಒಳಗಡೆ ಕರೆದು ಬಿಡ್ತೀಯ. ನಡಿ ಒಳಕ್ಕೆ ಹೋಗವ. ಅಲ್ಲಯ್ಯ, ನಮ್ಮ ಅಮ್ಮನಿಗಂತೂ ವಯಸ್ಸಾಯ್ತು, ಅರಳೋ ಮರಳೋ. ಅವಳಿಗಂತೂ ಬುದ್ಧಿ ಇಲ್ಲ. ನಿನಗಾದ್ರೂ ಬುದ್ಧಿ ಬೇಡವಾ? ಅವಳು ಕಾರದ್ಲು ನೀನ್ ಬಂದ್ಬಿಟ್ಟಲ್ಲ. ಅಲ್ಲ, ನೀನ್ ಯಾರು, ಏನ್ ಕೆಲಸ ಮಾಡ್ತೀಯ? ಅಲ್ಲ, ಸೂತ್ಕದ ಕೆಲಸ ಮಾಡ್ತೀಯ ಸ್ಮಶಾನದಲ್ಲಿ. ನಮ್ಮನೆ ಬಂದ್ಬಿಡ್ತೀಯಲ್ಲ ಶುಭ ಕಾರ್ಯಕ್ಕೆ. ಸ್ವಲ್ಪನಾದ್ರು ಬುದ್ಧಿ ಬೇಡ ನಿನ್ಗೆ? ಏನವ ನೀನ್ ಹೆಣ್ಣೆಂಗ್ಸು, ಅವನಿಗೇನೋ ಬುದ್ಧಿ ಇಲ್ಲ ಬಂದ, ನೀನಾದ್ರೂ ಹೇಳ್ಬೇಕಲ್ವಾ? ನೋಡ್ರಪ್ಪ, ಇವನ್ ಎಂತ ಕೆಲಸ ಮಾಡ್ತಾನೆ ಗೊತ್ತಾ? ಸ್ಮಶಾನದಲ್ಲಿ ಶವಗಳಿಗೆ ಸಂಸ್ಕಾರ ಮಾಡ್ತಾನೆ, ಹೆಣಗಳಿಗೆ ಗುಂಡಿ ತೋಡ್ತಾನೆ. ಇಂಥ ಕೀಳ್ ಕೆಲಸ ಮಾಡೋನು ನಮ್ಮನೆಗೆ, ಅದರಲ್ಲೂ ಶುಭ ಕಾರ್ಯ ನಡೆಯೋ ವೇಳೆಗೆ ಬಂದ್ರೆ ನಮ್ಗೆ ಮೈಲ್ಗೆ ಆಗಲ್ವಾ? ಶಿವ ಮೆಚ್ಚನ? ಅಣ್ಣ ಹೇಳೋದು ಸರಿಯಾಗೇ ಇದೆ. ಸದ್ಯ ಇವರಿಬ್ರು ಮನೆ ಒಳಗಡೆ ಬರ್ಲಿಲ್ಲ. ಬಂದಿದ್ರೆ ಮೈಲ್ಗೆ ಆಗಿ ಹಾಳಾಗ್ಬಿಟ್ಟಿರೋದು. ಸರಿಯಾಗಿ ಹೇಳಿದೆ ನೀನು. ನೋಡಿ, ನಮ್ಮ ಜನಾಂಗದಲ್ಲಿ ಇಂಥ ಕೀಳ್ ಕೆಲಸ ಮಾಡೋರು ಇದಾರ. ಎಲ್ಲಿಗೆ ಬರ್ಬೇಕು ಎಲ್ಲಿಗೆ ಬರಬಾರ್ದು ಅಂತ ಗೊತ್ತೇ ಆಗಲ್ಲ ಈ ಹಾಳಾದೋಕೆ. ಏನ್ ಮಕ ನೋಡ್ತಿದ್ಯಾ? ಒಂದ್ಸರಿ ಹೇಳಿದ್ರೆ ಗೊತ್ತಾಗಲ್ವಾ? ಏಯ್ ಹೋಗಯ್ಯ. ಏನ್ ನಡಿಯಮ್ಮ ಆಚೆ. ಸ್ವಲ್ಪ ಸದ್ರ ಕೊಟ್ಬಿಟ್ರೆ ಮನೆ ಒಳಗೆ ನುಗ್ಬಿಡ್ತೀರಾ? ನೋಡಿ, ಎಲ್ಲ ಪೂಜೆ ಆದ್ಮೇಲೆ ಊಟ ಮಾಡ್ಕೊಂಡೇ ಹೋಗ್ಬೇಕು. ಯಾರು ಹಂಗೆ ಹೋಗ್ಬಾರ್ದು. ಊಟ ಮಾಡ್ಕೊಂಡು ತಾಂಬೂಲ ತಗೊಂಡೇ ಹೋಗ್ಬೇಕು. ಒಳಗ್ ನಡೀರಿ, ಒಳಗ್ ನಡೀರಿ, ನಡೀರಿ, ನಡೀರಿ. ಏನ್ರಿ, ಯಾಕೊಬ್ರೆ ಕುಂತಿದ್ದೀರಾ? ಗಂಗವ್ವ ನಿನ್ ಕರ್ದ್ಲು ಅಂತ ಕರ್ಕೊಂಡು ಹೋಗ್ಬಿಟ್ಟು ನಿನಗೂ ಅವಮಾನ ಮಾಡಿಸ್ಬಿಟ್ನಲ್ಲ. ಬುಡಿ, ಪರವಾಗಿಲ್ಲ. ನಾವು ಅಲ್ಗೆ ಹೋಗ್ಲೇಬಾರ್ದಾಗಿತ್ತು. ಅವ್ರಿಂಗೆ ಅಂತ ನಂಗೇನ್ ಗೊತ್ತಿತ್ತು? ಅಷ್ಟೊಂದ್ ಜನಗಳ ಮುಂದೆ ಅವಮಾನ ಮಾಡಿ ನಮಗ್ ಕಳಿಸ್ಬಿಟ್ರು. ನಾಗರಿಕತೆ ಇಲ್ದಿದ್ ಜನ ಅವ್ರು. ದುಡ್ಡನ್ ಮದ ಅವ್ರಿಗೆ ಹಂಗ ಆಡಿಸ್ತಾದೆ. ರೀ, ಸ್ಮಶಾನದಾಗಿರೋರ್ನ ಅಷ್ಟೊಂದ್ ಕೀಳಾಗ್ ಕಾಣ್ತಾರಾ? ಅವ್ರ ಕಾಲ ಮುಗಿದ್ಮೇಲೆ ಇದೇ ಮಣ್ಣಲ್ಲಿ ಮಣ್ಣಾಗ್ತೀವಿ ಅಂತ ಅವ್ರಿಗೆ ತಿಳುವಳಿಕೆ ಇಲ್ಲ. ಸ್ಮಶಾನ ಅಂದ್ರೆ ಅನಿಷ್ಟ, ಕೀಳು, ಕೆಟ್ಟ ಜಾಗ ಅಂತ ಮಾತಾಡ್ತಾರೆ. ಇದು ರುದ್ರಭೂಮಿ. ಇಂಥವ್ರಿಂದಾನೆ ಸ್ಮಶಾನಕ್ಕೆ ಬೆಲೆ ಇಲ್ದೇ ಹೋದಂಗ ಆಯ್ತದ. ರೀ, ನಾನ್ ಇಲ್ಲಿಗ್ ಬಂದು ವಾಸ ಮಾಡಕ್ ಶುರು ಮಾಡಿದ್ಮ್ಯಾಗೆ ಇದೆಂತ ಪುಣ್ಯ ಭೂಮಿ ಅಂತ ಅರ್ಥ ಆಯ್ತು. ಇನ್ ಮುಂದ ಇಂಥ ಕೆಟ್ಟ ಮನ್ಸಿರೋರ್ ಮನೆಗೆಲ್ಲ ಹೋಗೋದ್ ಬೇಡ. ನಾವು ನಮ್ ಸ್ಮಶಾನ ನಮ್ಗಿಷ್ಟೇ ಸಾಕು. ಆಯ್ತಾಯ್ತು. ಮಧ್ಯಾಹ್ನ ಊಟಕ್ಕೆ ಅಂತ ಕರೆದು ನಮ್ ಹೊಟ್ಟೆ ತುಂಬಾ ಅವಮಾನ ಮಾಡ್ ಕಳ್ಸೋರೆ. ಅಲ್ಲಿಂದ ಬಂದು ಬಿಸಿ ಬಿಸಿ ಅಡ್ಗೆ ಮಾಡಿವ್ನಿ. ಬನ್ನಿ ಊಟ ಮಾಡುವ. ಸರಿ ನಡಿ.
ಶಿವಲಿಂಗಪ್ಪ ಎಲ್ಲಾರನ್ನೂ ಚೆನ್ನಾಗಿಟ್ಟು ನನಗೆ ಕೆಲಸ ಜಾಸ್ತಿ ಸಿಗಂಗೆ ಮಾಡಪ್ಪ. ಶಿವ ಶಿವ. ರೀ, ನೀವ್ ದಿನಾಲು ಆರೆ ಗುದ್ಲಿಗೆಲ್ಲ ಪೂಜೆ ಮಾಡ್ತಿರಲ್ಲ, ಯಾಕೆ? ಎಲ್ಲರೂ ವರ್ಷಕ್ಕೊಂದ್ಸರಿ ಆಯುಧ ಪೂಜೆ ಹಬ್ಬಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ನಮ್ಗಳಿಗೆ ಅನ್ನ ಕೊಡವೇ ಇವಲ್ವಾ, ಪ್ರತಿದಿನ ಪೂಜೆ ಮಾಡ್ತೀನಿ. ಇವುಗಳಿಗೆ ಪೂಜೆ ಮಾಡಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇರಲ್ಲ. ಒಳ್ಳೆ ಅಭ್ಯಾಸನೇ ಬಿಡಿ. ನಾನು ಕೆಲ್ಸಕ್ಕಾದಂಗೆ ಇವುಗಳು ನನ್ನ ಕಾಯ್ತವೆ. ಇವುಗಳಿಗೆ ನಾ ತುಂಬಾ ಬೆಲೆ ಕೊಡ್ತೀನಿ. ನೀಲ, ಇವುಗಳ ಹತ್ರ ಮಾತಾಡ್ತೀನಿ, ಗೊತ್ತಾ? ಬಸವಣ್ಣ, ಬಸಯ್ಯ. ಓ ಮಲ್ಲಯ್ಯ, ಬಾ ಬಾ. ಏನ್ ಚಟ ಕಟ್ಟಕ್ಕೆ ಯಾರು ಶಿವನ್ ಪಾದ ಸೇರ್ಕೊಂಡ್ರೆ ಅನ್ಸುತ್ತೆ. ಹೂ ಕಣಪ್ಪ, ಅದಕ್ಕೆ ಗುಂಡಿ ತೋಡಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಯಾರು ಸತ್ತಿರೋದು? ಅದೇ ಜಮೀನ್ದಾರ್ ನಂಜುಂಡಯ್ಯ. ಏನಂದೆ? ಜಮೀನ್ದಾರ್ ನಂಜುಂಡಯ್ಯ 2 ದಿವಸದ ಹಿಂದೆ ಎಲ್ಲಾರ್ಗೂ ಆಯುಷ್ ಜಾಸ್ತಿ ಆಗ್ಲಿ ಅಂದ್ಬಿಟ್ಟು ಮನೆಯಲ್ಲಿ ಮೃತ್ಯುಂಜಯ ಹೋಮ ಮಾಡಿಸದಂತೆ. ಇವತ್ ಬೆಳಿಗ್ಗೆ ಎದೆ ಹಿಡ್ಕೊಂಡ್ ಕುಂತವನು ಮ್ಯಾಕೆ ಹೇಳಿಲ್ವಂತೆ. ಆ ಶಿವಪ್ಪ ನಿಯಮ ಹೆಂಗಿರ್ತೋ ಹಂಗೆ ನಡಿಬೇಕಲ್ವಾ? ಅದಕ್ಕೆ ಸಂಜೆ 5 ಗಂಟೆಗೆ ಚಟ್ಟ ಬರ್ತದೆ. ಅದಕ್ಕೆ ಸರಿಯಾದ ಜಾಗ ನೋಡಿ ಗುಂಡಿ ತೋಡು. ಸರಿ, ಬರ್ಲಾ? ನೋಡ್ದೇನಿಲ್ಲ, ಅವತ್ತು ನಮ್ಮ ಸ್ಮಶಾನದ ಬಗ್ಗೆ ಕೀಳಾಗಿ ಮಾತಾಡ್ಬಿಟ್ಟ ಆ ನಂಜುಡಯ್ಯ. ನಮ್ಮ ಮನೆ ಮಡಿ ಮೈಲ್ಗೆ ಅಂತ ಹೇಳಿ ಸೂತ್ಕ ಅಂತ ಹೇಳ್ದ. ಇವತ್ತು ಅವನ ಮನೆನೇ ಸೂತ್ಕ ಆಯ್ತು ಅಲ್ವಾ? ತಾನಿರೋ ಮನೇಲಿ ಸಾಸೋ ತೆಗೆದು ಬಿಡ್ತೀನಿ ಅನ್ಕೊಂಡಿದ್ದ. 2 ದಿನಕ್ಕೆ ಕೆಟ್ಟ ಮಾತಾಡಿ ಈ ಮಣ್ಣಲ್ಲಿ ಮಣ್ಣಾಗೋಕೆ ಸವಾಗ್ ಬರ್ತಾವನೆ. ಹುಟ್ಟು ಸಾವು ನಡುವೆ ಒಂದಿಷ್ಟು ಕಾಲಕ್ಕೆ ಏನೆಲ್ಲ ಆಟಗಳಲ್ವಾ? ಇಷ್ಟೇ ಜೀವನ. ಸರಿ, ನಾ ಗುಂಡಿ ತೊಡಕ್ ಹೋಯ್ತೀನಿ, ನೀ ಮನೆಗೆ ನಡಿ, ಕೆಲಸ ನೋಡು. ಆಯ್ತಾಯ್ತು. ಸರಿ. ರೀ ರೀ, ಓ ಕಾಪಿ ತಂದೀವ್ನಿ. ಓ ತಂದ್ಯಾ? ನನಗೂ ಕುಡಿಬೇಕು ಅನಿಸ್ತಿತ್ತು. ಎಂಡ್ರು ಬಂದ್ಮೇಲೆ ಅದ್ರ ಸುಖನೇ ಬೇರೆ. ಗುಂಡಿ ತೋಡಿ. ಈ ಗುಂಡಿ ತೋಡೋದನ್ನ ಮರಿಬೇಡಿ. ನಾನ್ ಬರ್ತೀವ್ನಿ. ನಡಿ ನಡಿ. ಅರ ನಮ ಪಾರ್ವತಿ ಪಾರ್ವತಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಶ್ರೀ ವಿಮಲೇಶ್ವರ ಸ್ವಾಮಿ ಮಹಾರಾಜ್ ಕಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಓಗಮಾರ್ತಂದೇವಾನಾಂ ಗಮನಾರ್ಥಂತರ್ಗತಾಂ ಕುರ್ಯಾತ್ ಘಂಟಾರೋ ಭಕ್ತ್ಯಾ ದೇವತಾ ಪಾಲಾಂಚನಂ ಘಂಟಾನಾದಂ ಕೃತ್ವಾ ಶ್ರೀಮದ್ಗುರು ಲಿಂಗ ಜಂಗಮ ದೇವತಾ ಪ್ರೀತ್ಯರ್ಥಂ ಮೂರ್ತಿ ದೇವತಾ ಭೂ ನಿಕ್ಷೇಪಣ
ಅಂಗಭೂತ ಕವಿಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಚ್ಚುಂಡವನ್ನೋ ದಿವ್ಯತ್ತಿ ದತಾದನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ಪೂರದೀಪಂ ಕರುಣಾವತಾರಂ ಸಂಸಾರದಾರಂ ಭುಜಗೇಂದ್ರಃ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಮೂರ್ತಿದೇವತಾಭ್ಯೋ ನಮಃ ವೇದೋಕ್ತ ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ಜಯ ಮಂಗಳಂ ಜಯ ನಮಃ ಪಾರ್ವತಿ ಮಹಾದೇವ ಸಾಂಬ ಸದಾಶಿವ ದೇವತಾಭ್ಯೋ ನಮಃ ಧೂಪಮಾಗ್ರವಯಾಮಿ ಸಪ್ರಕಾಶ ಮಹಾದೇವ ಸರ್ವಾಂತಸ್ತಿವಿರಾವಹ ಸವಾಚ್ಯಾಭ್ಯಂತರಂ ಜ್ಯೋತಿರ್ದೀಪಸೃಕ್ಕಿದ ನಂಜುಂಡಯ್ಯನವರ ಬಹುಲಾಕ ಬೆಟ್ಟ ಕೈಲಾಸೇಂದ್ರ ಅಬ್ಬಾ ನೋಡಿ, ಆ ನಂಜುಂಡಯ್ಯ ಮೃತ್ಯುಂಜಯ ಹೋಮ ಮಾಡಿಸಿದ್ರು ಕೂಡ ಅವ್ರ ಪ್ರಾಣನವ್ರು ಉಳಿಸ್ಕೊಳಕ್ಕೆ ಆಗ್ಲಿಲ್ಲ. ಅದಕ್ಕೆ ಅಲ್ವಾ ಎಷ್ಟೇ ಕೋಟಿ ಕೋಟಿ ಆಸ್ತಿ ಇದ್ರೂನುವ ನಾವು ಸತ್ತಾಗ ಈ ಹಣ ಸಂಪತ್ತು ಆಸ್ತಿ ಯಾವುದು ನಮ್ ಕೂಡ ಬರಕಿಲ್ಲ. ಅದಕ್ಕೆ ಹೇಳೋದಲ್ವಾ, ಸತ್ತಾಗ ಎಣದ ಮ್ಯಾಗೆ ಬಿಳಿ ಬಟ್ಟೆ ಒದಿಸ್ತಾರೆ. ಯಾಕೇಳ್ರಿ? ಅದಕ್ಕೆ ಜೋಬಿರಾಕಿಲ್ಲ. ನಾವು ಸತ್ತಾಗ್ಲೂ ಕೂಡ ಯಾವ್ದನ್ನೂ ತಗೊಂಡೋಗಕ್ಕಾಗಕ್ಕಿಲ್ಲ. ನಿಜವಾದ ಮಾತು ಹೇಳಿದ್ರಿ. ಆದ್ರೆ ಇದೆಲ್ಲ ನಮ್ಗೆ ಅರ್ಥನೇ ಆಗಲ್ಲ. ನಾನು ಇಲ್ಲಿ ಬರೋಕ್ ಮುಂಚೆ ನಾನೇ ಎಲ್ಲ, ನಂದೇ ಎಲ್ಲ ಅನ್ನೋ ಹಮ್ಮಲ್ಲಿದ್ದೆ. ಆದ್ರೆ ನಿಮ್ಮ ಜೀವನದ ಘಟನೆಗಳನ್ನ ಕೇಳಿದ ಮೇಲೆ ಸ್ಮಶಾನದ ಮಹತ್ವ ಏನು ಅಂತ ನನಗೀಗ ಅರ್ಥ ಆಯ್ತು. ಇವತ್ಗೂ ನಮ್ ಜನ ನಮಗ್ ಬೆಲೆನೇ ಕೊಡಲ್ಲ. ಆದ್ರೆ ಅವ್ರ ಮನೆಯವ್ರ ಸತ್ತಾಗ ಗುಂಡಿ ತೋಡಕ್ಕೆ ನಾವೇ ಬೇಕು. ನೀವು ಒಂದೊಂದು ಮಾತು ಕೇಳ್ತಾ ಇದ್ರೆ ನಿಜಕ್ಕೂ ನಂಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನಿಮ್ಮ ಜೀವನದಲ್ಲಿ ನಡೆದಿರೋ ಎಲ್ಲ ಘಟನೆಗಳನ್ನು ತಿಳ್ಕೋಬೇಕು ಅಂತ ನನಗೆ ಕುತೂಹಲ ಆಗ್ತಿದೆ. ನನ್ ಮದ್ವೆ ಆದ್ಮ್ಯಾಕೆ ಈ ಸ್ಮಶಾನವೇ ನನ್ ಮನೆ ಆಯ್ತು. ಹೊರ್ಗಿನ ಸಮಾಜದಾಗೆ ಆ ಜನಗಳಿಗೆ ಸಿಗದೆ ಇರೋ ಖುಷಿ ನಮ್ಗಿಲ್ ಸಿಕ್ತು. ಅಂತ ಒಳ್ಳೆ ಗಂಡನ್ ಪಡಿಯಕ್ಕೆ ನಾನ್ ಪುಣ್ಯ ಮಾಡಿದೆ. ನನ್ಗೆ ಈ ಸ್ಮಶಾನದಾಗೆ 2 ಗಂಡ್ಮಕ್ಳು ಆದೋ. ಅವು ಇಲ್ಲೇ ಆಡ್ಕೊಂಡು ಓದ್ಕೊಂಡು ದೊಡ್ಡವೂ ಆದ್ವು. ಏನು ನಿಮ್ಮ ಮಕ್ಕಳು ಸ್ಮಶಾನದಲ್ಲೇ ಆಡ್ಕೊಂಡು ಬೆಳೆದ್ರ? ಅವ್ರಿಗೆ ಸ್ಮಶಾನ ಅಂದ್ರೆ ಭಯನೇ ಆಗ್ಲಿಲ್ವಾ? ಯಾಕೆ ನಗ್ತಿದ್ದೀರಾ? ಈ ಸ್ಮಶಾನ ಭಯ ಪಡೋ ಜಾಗ ಅಂತ ಆ ಮಕ್ಳಿಗೆ ಅನ್ಸಿದ್ರೆ ತಾನೇ ಹಗ್ಲು ರಾತ್ರಿ ಇಲ್ಲೇ ಆಟ ಆಡೋರು, ಈ ಸಮಾಧಿ ಮ್ಯಾಗೆ ಮಲ್ಗೋರು. ಹೌದಾ? ಆದ್ರೆ ಆ ಸ್ಕೂಲಲ್ಲಿ ಆ ಪ್ರಸಾದ ಮತ್ತೆ ಚನ್ನಬಸವ ನಮ್ಮನ್ನು ಆಟಕ್ಕೆ ಸೇರ್ಸ್ಕೊಳ್ಳಿ ಅಂತ ಕೇಳ್ಕೊಂತ ಇರ್ತಾರೆ. ಬೇಡಪ್ಪ ಬೇಡ, ಅವ್ರಿರೋದು ಸ್ಮಶಾನದಲ್ಲಂತೆ. ಸತ್ತವ್ರನ್ನ ಊತಾಕ್ತಾರಂತಲ್ಲ ಅಲ್ಲಿ. ನಾನು ಜೊತೆ ಆಟ ಆಡಕ್ ಬರಲ್ಲಪ್ಪ. ಪುಸ್ತಕ ಎಲ್ಲ ಮಡಿಕಂಡ್ರ? ಮಕ್ಳ ಮರೀದೆ ಮಧ್ಯಾಹ್ನ ಊಟ ಮಾಡಿ. ಹಂಗೆ ವಾಪಸ್ ಬರೋವಾಗ ತಪ್ಪದೆ ಈ ಟಿಫನ್ ಬಾಕ್ಸ್ ನ ತಕೊಂಡ್ ಬನ್ನಿ. ಸರಿ. ಅವ ಸ್ಕೂಲ್ನಾಗೆ ನಮ್ಮಿಬ್ಬರನ್ನ ಸ್ಮಶಾನದಲ್ಲಿರೋರಂತ ಆಡ್ಕೊಂತಾರೆ. ಮಕ್ಳ, ಈ ಸ್ಮಶಾನ ಎಂತದ್ಯಾರ್ ಭೂಮಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಕೀಳಾಗ್ ನೋಡ್ತಾರೆ. ಆ ಐಕ್ಳು ಇಲ್ಲಿ ಒಂದ್ ರಾತ್ರಿ ಕಳೀಲಿ, ಆಗ ಅವ್ರು ಎಂತ ಪುಕ್ಕುಲ್ರು ಅಂತ ಗೊತ್ತಾಗ್ತೈತೆ. ನಿಮ್ಗ್ಯಾರೇ ಅವಮಾನ ಮಾಡಿದ್ರು ನೀವು ಧೈರ್ಯವಾಗಿ ಮಾತಾಡೋದನ್ ಕಲೀರಿ. ಆಗ ಅವರು ಬಾಯಿ ಮುಚ್ಕಂತಾರೆ. ಆಯ್ತಾ? ಆಯ್ತು ಕಣವ್ವ. ಬಿರ್ನೆ ಸ್ಕೂಲ್ಗೆ ಹೊರಡಿ. ಏ ಪ್ರಸಾದ್, ನಮ್ಮೆಲ್ಲಾರ ಫ್ಯಾಮಿಲಿನೂ ಪಿಕ್ನಿಕ್ ಹೋಗ್ತೀವಿ. ಎಲ್ಲಿಗೆ ಪಿಕ್ನಿಕ್? ಚಿಕ್ಕಮಂಗ್ಳೂರ್ಗೆ. ಅಲ್ಲಿ ಕಾಡಲ್ಲಿ ಕ್ಯಾಂಪ್ ಫೈರ್ ಆಗ್ತೀವಿ, ನೈಟ್ ವಾಕ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ, ಮಿಡ್ನೈಟ್ ಅಡ್ವೆಂಚರ್ ಮಾಡ್ತೀವಿ. ಅಯ್ಯೋ, ಇದೊಂದ್ ದೊಡ್ಡ ಸಾಹಸನಾ? ಇದನ್ನೆಲ್ಲ ದಿನ ನಮ್ ಸ್ಮಶಾನದ ಮನೆಯಲ್ಲೇ ಮಾಡ್ಕೊಂತೀವಿ. ನಮ್ ಸ್ಮಶಾನದ ಕಾಂಪೌಂಡ್ ಒಳಗಡೆ ದಿವಸ ಬೇಕಾದಷ್ಟು ಬೆಂಕಿ ಉರಿಯುತ್ತೆ. ನಮ್ಗೆ ಅದೇ ಕ್ಯಾಂಪ್ ಫೈರ್. ದಿನ ರಾತ್ರಿ ಸಮಾಧಿ ಮಧ್ಯ ನೈಟ್ ವಾಕ್ ಮಾಡ್ತೀವಿ. ನಮಗ್ ಡೈಲಿ ಅಡ್ವೆಂಚರ್. ಇದೇಂಗೆ ನೋಡೆ, ನಮ್ಕಿಂತ ಇವರೇ ವಾಸಿ ಕಣೆ. ಈ ಸ್ಮಶಾನದ ಬಗ್ಗೆ ನನ್ ಮಕ್ಳು ತಿಳ್ಕೊಂಡಿರಷ್ಟು ಈ ಊರಿನ ಜನ ತಿಳ್ಕೊಂಡಿಲ್ಲ. ಅಯ್ಯೋ, ನನಗೂ ಏನು ಗೊತ್ತಿರ್ಲಿಲ್ಲಮ್ಮ. ನಿಮ್ಮನ್ನ ಭೇಟಿಯಾಗಿ ನಿಮ್ಮ ಇಂಟರ್ವ್ಯೂ ಮಾಡಿದ ಮೇಲೆ, ನಿಮ್ಮ ಜೀವನದ ಘಟನೆಗಳನ್ನ ಕೇಳಿದ ಮೇಲೆ
ಒಂದೊಂದೇ ಅರ್ಥ ಆಗ್ತಾ ಇದೆ. ಯಾವತ್ತಾದರೂ ಒಂದು ದಿವಸ ಅಮಾವಾಸ್ಯೆ ರಾತ್ರಿ ಈ ಸ್ಮಶಾನಕ್ಕೆ ಬರಬೇಕು, ಇಲ್ಲೆಲ್ಲ ಓಡಾಡಬೇಕು ಅಂತ ಆಸೆ ಆಗ್ತಿದೆ. ಬದುಕಿನ ಕೊನೆ ನಿಲ್ದಾಣ ಅಂದ್ರೆ ಇದೆ. ಶಾಶ್ವತವಾಗಿ ನೆಮ್ಮದಿಯಾಗಿರ್ಬೋದು. ಬರುವಾಗ್ಲೂ ಬೆತ್ಲೆ, ಹೋಗುವಾಗ್ಲೂ ಬೆತ್ಲೆ. ಈ 3 ದಿನದ ಬಾಳ್ನಾಗೆ ಬೇಕೋ ಬೇಡವಾದ ವಿಷಯಕ್ಕೆಲ್ಲ ಕಿತ್ತಾಡ್ಕೊಂಡು ಜಗಳ ಆಡ್ಕೋತೀವಿ. ಕಣ್ಮುಚ್ಚದ್ಮ್ಯಾಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋ ಜಾಗ ಅಂದ್ರೆ ಇದೇನಪ್ಪ, ಸ್ಮಶಾನ. ನಿಮ್ಮಿಂದ ತುಂಬ ಹೊಸ ರೀತಿಯ ವಿಷಯಗಳನ್ನ ತಿಳ್ಕೊತಾ ಇದ್ದೀನಿ. ಆಮೇಲೆ ನಿಮ್ಮ ಜೀವನದಲ್ಲಿ ನಡೆದ ಬೇರೆ ಬೇರೆ ಘಟನೆಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ನಮ್ಮಿಬ್ಬರ ಮಕ್ಕಳಿಗೂ ನಮ್ ಕೈನಾಗಾದಷ್ಟು ಓದ್ಸದ್ವಿ. ಒಬ್ಬ ಮಗ ಎಲೆಕ್ಟ್ರಿಕ್ನಾಗ ಕೆಲ್ಸ ಮಾಡ್ತಾವನೆ, ಇನ್ನೊಬ್ಬ ಮಗ ಬೆಂಗಳೂರಿನಾಗೆ JSS ಕಾಲೇಜು ಅಲ್ಲಿ ಅಟೆಂಡರ್ ಕೆಲ್ಸ ಮಾಡ್ತಾವನೆ. ಇಬ್ರು ಮಕ್ಕಳಿಗೂ ಮದ್ವೆ ಮಾಡ್ಸೋದು. ಮುಂದಿನ ಜೀವನ ಅದೊಂಥರ ನಡೀತು. ಅದೆಂಗಾಯ್ತೋ ಏನೋ ಗೊತ್ತಿಲ್ಲ. ನನ್ನ ಹಿರಿ ಮಗನ್ಗೂ ಸಿಟಿನಾಗ ಓದ್ತಾ ಇದ್ದಿದ್ ಒಂದ್ ಹೆಣ್ಮಗಿಗೂ ಪರಿಚಯ ಆಯ್ತು. ಅದು ಪಿರುತಿಗ್ ತಿರುಗ್ಬಿಡ್ತು. ಕಾತ್ಯಾಯಿನಿ, ಒಂದ್ ಮಾತ್ ಕೇಳಲಾ? ಕೇಳಿ. ನಿಜವಾಗ್ಲೂ ನಾನಂದ್ರೆ ನಿನ್ಗಿಷ್ಟನಾ? ಯಾಕೆ ಡೌಟಾ? ನಂಬಿಕೆ ಪ್ರಶ್ನೆ ಅಲ್ಲ, ಪದೇ ಪದೇ ಅದೇ ಕೇಳ್ತಾ ಇದ್ದೀನಿ ಅಂತ ಬೇಜಾರಾಗ್ಬೇಡ. ನಾವಿರೋದು ಸ್ಮಶಾನದಲ್ಲಿ ಅಲ್ವಾ, ಅದಕ್ಕೆ. ರೀ, ನೀವೇ ಹೇಳ್ತಿರ್ತೀರಾ ಅಲ್ವಾ ಈ ಜಾಗದಲ್ಲಿ ಸಾಕ್ಷಾತ್ ಶಿವನೇ ನೆಲೆಸಿರ್ತಾನೆ ಅಂತ. ಅಂಥದ್ರಲ್ಲಿ ದೇವಸ್ಥಾನ ಅಂದ್ಕೊಳ್ಳಿ, ಸ್ಮಶಾನ ಹೇಗಾಗತ್ತೆ? ಇಲ್ಲಿ ನೀವೇ ನಂಗ್ ಶಿವ. ನಾನ್ ಯಾವಾಗ್ಲೂ ಪಾರ್ವತಿ ಥರ ನಿಮ್ ಜೊತೆಗೇ ಇರ್ತೀನಿ. ಯಾವತ್ತೂ ಬಿಟ್ಟು ಹೋಗಲ್ಲ, ಡೌಟೇ ಬೇಡ. ಪ್ರೀತಿ ಮಾಡುವಾಗ ಎಲ್ಲ ಹಂಗೆ ಅನ್ಸುತ್ತೆ, ಮದ್ವೆ ಆದ್ಮೇಲೆ? ಮದ್ವೆ ಆದ್ರೂ ಮಕ್ಳಾದ್ರೂ ನನ್ನ ಅಭಿಪ್ರಾಯ ಬದ್ಲಾಗಲ್ಲ. ನಾನ್ ಯಾವತ್ತೂ ನಿಮ್ ಜೊತೆಗೇ ಇರ್ತೀನಿ. ಇಲ್ಲ ಅಂದ್ರೆ ಈ ಪ್ರೀತಿಗೆ ಏನ್ ಬೆಲೆ ಇರುತ್ತೆ ಹೇಳಿ? ಎಷ್ಟೇ ಕಷ್ಟ ಬಂದ್ರೂ ನಾನ್ ನಿಮ್ಮನ್ನ ಯಾವತ್ತೂ ಬಿಟ್ಟು ಹೋಗಲ್ಲ. ನಿನ್ನಂತವಳು ಪಡೆಯೋದಿಕ್ಕೆ ನಾನು ಅದೆಷ್ಟು ಪುಣ್ಯ ಮಾಡಿದ್ನೋ ಏನೋ. ನಾನು ಅಷ್ಟೇ, ನಿಮ್ಮಂತವ್ರನ್ನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ನಾವೇನೋ ಪ್ರೀತಿ ಪ್ರೇಮ ಅಂತ ನಮ್ದೇ ಲೋಕದಲ್ಲಿ ಸುತ್ತಾಡ್ತಾ ಇದೀವಿ, ಆದ್ರೆ ಮುಂದೆ ಮದ್ವೆ ಅನ್ನೋ ಮಾತು ಬಂದಾಗ ನಿಮ್ ಮನೇಲಿ ಒಪ್ಕೋತಾರ? ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾನು ಆಲ್ರೆಡಿ ಮನೇಲಿ ಹೇಳಿದೀನಿ. ನೀವ್ ಮಾಡೋ ಕೆಲ್ಸ, ನೀವಿರೋ ಜಾಗ ಎಲ್ಲನೂ ಹೇಳಿದೀನಿ. ಅದಕ್ಕವ್ರು ನೀನ್ ಪ್ರೀತಿ ಮಾಡಿ ಮದ್ವೆ ಆಗೋ ಹುಡುಗನ್ ಜೊತೆ ನೀನ್ ಸುಖವಾಗಿ ಬಾಳ್ತೀನಿ ಅನ್ನೋ ನಂಬಿಕೆ ನಿನಗಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಸರಿ, ನೀವ್ ನಿಮ್ಮನವ್ರ ಹತ್ರ ಮಾತಾಡಿದ್ರಾ? ಆದಷ್ಟು ಬೇಗ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ? ಯಾಕೆ, ಡೌಟಾ? ಡೌಟ್ ಏನಿಲ್ಲ, ನಿಮ್ ಮೇಲೆ ನನ್ಗೆ ತುಂಬಾ ನಂಬಿಕೆ ಇದೆ. ನನಗೂ ಕೂಡ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ. ಆ ನಂಬಿಕೆ ಉಳಿಸ್ಕೊಂಡು ಆ ಮನೆಗೆ ತಕ್ಕ ಸೊಸೆಯಾಗಿ ನಿಮ್ಗೆ ತಕ್ಕ ಹೆಂಡತಿಯಾಗಿ ನಾನು ಯಾವಾಗ್ಲೂ ನಿಮ್ ಜೊತೆಗೇ ಇರ್ತೀನಿ. ಇಲ್ಲಿಗೆ ಯಾವಾಗ ಕರ್ಕೊಂಡ್ ಬರ್ತೀರಾ? ನಾಳೆಗೆ ಕರ್ಕೊಂಡು ಬರ್ತೀನಿ. ಅವ್ವ, ಏನಪ್ಪ? ಯಾರಪ್ಪ ಈ ಹೆಣ್ಮಗ್ಳು? ಇಲ್ಲಿಗ್ಯಾಕೆ ಕರ್ಕೊಂಬಂದೆ? ಕಾತ್ಯಾಯಿನಿ ಅಂತ, ನನ್ನ ಫ್ರೆಂಡು. ಆಶೀರ್ವಾದ ಮಾಡಿ ಅಮ್ಮ. ಚೆನ್ನಾಗಿರವ, ಎದ್ದೇಳವ, ಒಳ್ಳೇದಾಗ್ಲಿ. ಅವ ನೀರ್ ತಗವ. ಕೊಡು. ಕಾತ್ಯಾಯಿನಿ, ನಾನು ಯಾವಾಗ್ಲೂ ಹೇಳ್ತಿರ್ಲಿಲ್ವಾ, ನನ್ನ ತಮ್ಮ ಪ್ರಸಾದ ಅಂತ. ನಮಸ್ತೆ. ತಗಪ್ಪ. ಬಸ್ವಾ, ಹುಡ್ಗಿ ಚಂದಾಕೆ ಓದಿ ಬೆಳ್ದಿರೋಳು, ನೋಡೋಕೂ ಒಸಿ ನಾಜುಕಾಗಿ ಅವಳೆ. ಈ ಸ್ಮಶಾನಕ್ಕೆ ಯಾಕಪ್ಪ ಕರ್ಕಬಂದೆ? ಅವ್ವ, ಮುಂದೆ ನಮ್ಮನೇಲೇ ಇರ್ಬೇಕಾದವಳು, ಅದಕ್ಕೆ ನಾವಿರೋ ಜಾಗ, ನಾವು ಮಾಡೋ ಕೆಲ್ಸ ಎಲ್ಲನೂ ತೋರ್ಸೋಣ ಅಂತ ಕರ್ಕಬಂದೆ. ಅದೇನಪ್ಪ ಒಗ್ಟಾಗೆ ಮಾತಾಡ್ತೀಯ? ಒಸಿ ಬಿಡ್ಸಿ ಹೇಳು, ನನ್ಗೂ ಅರ್ಥ ಆಗ್ಲಿ. ಅವ್ವ, ನಾನು ಇವಳನ್ನ ಪ್ರೀತಿ ಮಾಡ್ತೀವ್ನಿ, ಅದಕ್ಕೆ ನೀನು ಒಪ್ಕೆ ತಗೊಳವಾ ಅಂತ ಬಂದೆ. ಅಲ್ಲಪ್ಪ, ಮದ್ವೆ ಮಾಡ್ಕೋಬೇಕು ಅಂದ್ರೆ ಇರೇಡ್ ನೋಡಿ ನಿರ್ಧಾರ ಮಾಡ್ಬೇಕಲ್ವಾ? ನೀನೇ ನೋಡ್ಕೊಂಬಂದ್ಬಿಟ್ಟಿದ್ಯಾ? ಪರವಾಗಿಲ್ಲ ಬಿಡು, ಕಾಲಕ್ ತಕ್ಕಂಗೆ ನಾವು ಬದ್ಲಾಗ್ಬೇಕಲ್ವಾ?
ಹುಡ್ಗಿ ನೋಡಕ್ಕೆ ಚಂದಾಗವಳೆ. ಆದ್ರೆ ಅವ್ರ ಮನೆಯವರು ಒಪ್ಬೇಕಲ್ಲಪ್ಪ. ಅವ್ವ, ಕಾತ್ತಾಯಿನಿ ಅವ್ರ ಮನೇಲಿ ಒಪ್ಸಿದಾಳೆ. ಇನ್ನೇನಿದ್ರು ನೀನ್ ಒಪ್ಪಿ ಮದ್ವೆ ನಿಶ್ಚಯ ಮಾಡ್ಬೇಕು ಅವ್ವ, ಅಷ್ಟೇ. ನಾವಿರೋದೆಲ್ಲಿ, ನಾವೇನ್ ಕೆಲ್ಸ ಮಾಡ್ತಿದೀವಿ ಅಂತ ಅವ್ರಿಗೆ ಹೇಳಿದ್ಯಾ? ಹ್ಞೂ ಅವ್ವ, ಹೇಳಿದೀನಿ. ಅದಕ್ಕೆ ಕಣ್ಣಾರೆ ತೋರ್ಸವ ಅಂತ ಕರ್ಕ ಬಂದೆ. ಅವ್ರ ಮನೇಲಿ ಒಪ್ಪಾರಂತೆ. ಇನ್ನೇನಿದ್ರು ನೀವು ಒಪ್ಗೆ ಕೊಡ್ಬೇಕಷ್ಟೇ. ಹಂಗಾದ್ರೆ ನಂದೇನು ತಕ್ರಾರಿಲ್ಲಪ್ಪ. ಒಂದ್ ಒಳ್ಳೆ ದಿನ ನೋಡಿ ಶುಭ ಕಾರ್ಯ ಮಾಡಿ ಮುಗ್ಸುವ. ಒಳ್ಳೇದಾಗ್ಲಿ. ಅವ್ವ, ಅಪ್ಪಯ್ಯ ಎಲ್ಲೋಯ್ತು? ಏ, ಯಾವ್ದೋ ಬಾಡಿ ಬತ್ತದಂತಲ್ಲ, ಅದಕ್ಕೆ ಗುಂಡಿ ತೋಡಕ್ ಹೋಗವ್ರೆ. ಅಪ್ಪಯ್ಯನ ಆಶೀರ್ವಾದ ತಗೋಬೇಕು, ಅಲ್ಗೆ ಕರ್ಕೊಂಡೋಯ್ತೀನಿ. ಸರಿ ಮಗ. ಇವತ್ತೇನಾರ ಬೇಗ ಕೆಲಸ ಮುಗಿದ್ರೆ ಆಚೆ ಹೋಗಿ ಏನಾದ್ರೂ ತಿನ್ಕೊಂಬರ್ಬೇಕು. ಅತ್ತೆ ಏನಾದ್ರೂ ಅನ್ಕೊಂಡ್ರೆ? ಅಯ್ಯ, ಯಾರಾದ್ರೂ ಏನಾದ್ರೂ ಅನ್ಕೋತಾರಂತ ನಮ್ಮ ಆಸೆಗಳನ್ನ ಒತ್ತೆ ಇಟ್ಟು ಬದುಕಕ್ಕಾಗತ್ತಾ? ಯಾವಾಗ ನೋಡಿದ್ರು ಈ ಮನೆ ಆಯ್ತು, ಈ ಸ್ಮಶಾನ ಆಯ್ತು. ಇವತ್ ಬರ್ಲಿ, ಅವ್ರನ್ನ ಕೇಳೇ ಬಿಡ್ತೀನಿ. ರೀ, ಇವತ್ತು ನನ್ನ ಹೊರಗಡೆ ಕರ್ಕೊಂಡು ಹೋಗ್ರಿ. ಹಾಗೆ ಸುತ್ತಾಡ್ಕೊಂಡು ಪಾನಿಪುರಿ ತಿನ್ಕೊಂಬರೋಣ. ಇವತ್ ಬೇಡ ಕಣೆ, ಬೆಳಗ್ಗೆಯಿಂದ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ. ಹೋಗಿ ನೀರ್ ತಗೊಂಬಾ. ಏನ್ರಿ ನೀವು, ಈ ಮನೆಗ್ ಬಂದಾಗಿಂದ ಯಾವತ್ತಾದ್ರೂ ಆಚೆ ಕರ್ಕೊಂಡು ಹೋಗಿದ್ದೀರಾ? ಈ ಮನೆ ಆಯ್ತು, ಕೆಲ್ಸ ಆಯ್ತು, ಸ್ಮಶಾನ ಆಯ್ತು, ಹೊರಗಿನ ಪ್ರಪಂಚನೇ ಮರ್ತು ಹೋಗ್ತಿದ್ದೀನಿ ನಾನು ಎಲ್ಲರ ತರ ಯಾವಾಗ ತಿರ್ಗಾಡ್ತೀನೋ. ಅಕ್ಕ, ಬಾವ ಈಗ ತಾನೇ ಬಂದವ್ರೆ. ಒಸಿ ಸುಧಾರ್ಸ್ಕೊಳಿ ಬಿಡು, ಆಮೇಲೆ ಮಾತಾಡುವೆ. ನಿಂಗೇನವಾ, ಹೆಂಗಿದ್ರು ನಡೆಯುತ್ತೆ. ನಿನ್ನಂಗೆ ನನಗಿರಕ್ಕಾಗಲ್ಲ. ಇವಾಗ ಏನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ? ಪಾನಿಪುರಿ ತಾನೆ, ನಾಳೆ ಕರ್ಕೊಂಡೋಗಿ ಕೊಡಿಸ್ತೀನಿ. ಸುಮ್ನೆ ಎಲ್ರ ಮೇಲೂ ಮಾತು ಬೆಳೆಸ್ಬೇಡ. ಚನ್ಬಸ್ವ, ಹೆಣ್ಮಕ್ಳಿಗೆ ಆಸೆ ಒಸಿ ಜಾಸ್ತಿನೇ ಇರ್ತದೆ ಮಗ. ನಾವು 4 ಜನದಂಗೆ ಬದುಕ್ಬೇಕು ಅನ್ಸಲ್ವಾ? ನೋಡು, ಪಾಪ ಅವಳಿಗೇನ್ ಬೇಕೋ ಅದನ್ ತಂದ್ಕೊಟ್ಬಿಡು. ಅತ್ತೆ, ಇಲ್ಲಿಗೇನ್ ತಂದ್ ಕೊಡೋದ್ ಬೇಡ. ನಾವೇ ಆಚೆ ಹೋಗಿ ಸುತ್ತಾಡ್ಕೊಂಡು ಪಾನಿಪುರಿ ತಿನ್ಕೊಂಡ್ ಬರ್ತೀವಿ. ನನಗೂ ಇಲ್ಲಿ ಇದ್ದು ಸಾಕಾಗ್ ಹೋಗಿದೆ. ಯಾವ್ದೋ ದೇವ್ಲೋಕದಲ್ಲಿದ್ದೀವೇನೋ ಅನ್ನಿಸ್ತಿದೆ. ಅಲ್ಲ, ಇಲ್ಲಿಗೆ ಸತ್ತವ್ರು ಅವ್ರ ಸಂಬಂಧಿಕರು ಬಿಟ್ರೆ ಯಾರಾದ್ರೂ ಬರ್ತಾರಾ? ನಮ್ಮನೇಲಾಗಿದ್ರೆ ದಿನಾ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಪಾನಿಪುರಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಿದ್ವಿ. ಈ ಮನೆಗ್ ಬಂದಾಗಿಂದ ಎಲ್ಲ ನಿಂತೋಗಿದೆ. ಛೇ, ನೀವು ಏನು ಹೇಳಲ್ಲ, ಯಾವಾಗ್ಲೂ ಮಕ್ಕಳ ಪರವಾಗೇ ಇರ್ತೀರಾ. ಇನ್ನು ನನ್ನ ಫ್ರೆಂಡ್ಸನ್ನ ಕರೆದ್ರೆ, ಏಯ್ ಆ ಸ್ಮಶಾನಕ್ಕೆ ಯಾವಳೆ ಬರ್ತಾಳೆ, ನೀನೇ ಆಚೆ ಬಾ ಮೀಟ್ ಮಾಡೋಣ ಅಂತಾರೆ. ನನ್ನ ಹಣೆ ಬರ ಯಾರಿಗೆ ಹೇಳೋಣ? ತಕ ಮಗ, ನೀರ್ ಕುಡಿ. ಸಮಾಧಾನ ಮಾಡ್ಕೋ. ಏನೇ ನಂದಿನಿ, ನಿನಗ ಅಕ್ಕಿನೂ ಸೋಸಕ್ ಬರಲ್ವಾ? ಅದೇನ್ ಕೆಲ್ಸ ಹೇಳ್ಕೊಟ್ಟಿದಾರೋ ಏನೋ. ಮದ್ವೆಗ್ ಮುಂಚೆ ಮನೇಲಿ ಕೆಲ್ಸ ಹೇಳ್ಕೊಟ್ಟಿಲ್ವಾ ನಿನಗೆ? ಸರಿಯಾಗಿ ಸೋಸ್ತಿದ್ದೀನಲ್ಲ. ಅಯ್ಯೋ, ಅದೇನ್ ಸೋಸ್ತೀಯ ತಾಯಿ, ಒಂದ್ ಚಿಕ್ಕ ಕೆಲ್ಸನೂ ಮಾಡಕ್ ಬರಲ್ಲ ನಿಂಗೆ. ಅಕ್ಕ, ಇತ್ತೀಚೆಗೆ ಸಣ್ಣ ಸಣ್ಣ ವಿಚಾರಕ್ಕೂ ಯಾಕೆ ಎಗರಾಡ್ತಿದೀಯಾ? ನಿನ್ನೆ ನೋಡಿದ್ರೆ ಆ ಪಾನಿಪುರಿ ತಿನ್ನೋಕ್ ಹೋಗೋ ವಿಚಾರಕ್ಕೂ ದೊಡ್ಡದ್ ಮಾಡಿ ಮಾತಾಡಿದ್ರಿ. ಪಾಪ ಅತ್ತೆ ಅದೆಷ್ಟ್ ಬೇಜಾರ್ ಮಾಡ್ಕೊಂಡ್ರೋ ಏನೋ. ಅದಕ್ ನಾನೇನ್ ಮಾಡ್ಲಿ? ಯಾರ್ಯಾರಿಗೋ ಬೇಜಾರಾಗತ್ತೆ ಅಂತ ನನ್ನ ಆಸೆ ಆಕಾಂಕ್ಷೆಗಳನ್ನ ನುಂಗ್ಕೊಂಡ್ ಬದ್ಕಕ್ಕಾಗತ್ತಾ? ವಯಸ್ಸಿನಲ್ಲಿ ನಿಮ್ಗಿಂತ ಚಿಕ್ಕೋಳ್ ನಾನು. ಈ ರೀತಿ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಸ್ವಲ್ಪ ತಾಳ್ಮೆಯಿಂದ ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕು. ನೋಡೋ, ನೀ ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ನಮ್ ಮನೇಲಿ ನನಗ್ ಹೇಗ್ ಸಾಕಿದಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಾನೇನಿಲ್ಲಿ ಗತಿ ಇಲ್ಲದೆ ಬಂದಿಲ್ಲ, ಪ್ರೀತಿ ಮಾಡಿ ಬಂದಿದ್ದೀನಿ ಅಂತ ನೀವ್ ಹೇಳಿದ್ದೆಲ್ಲ ಸಹಿಸ್ಕೊಂಡಿರ್ಬೇಕಾ? ನಿಮ್ ಮನೇಲಿ ಅದ್ ಹೆಂಗ್ ಸಾಕಿದಾರೋ ಗೊತ್ತಿಲ್ಲ, ಆದ್ರೆ ನಮ್ಮನೇಲಿ ನನ್ನನ್ನ ಸುಖವಾಗೇ ಬೆಳೆಸಿದ್ದಾರೆ. ಆಯ್ತು, ಒಂದ್ ಪಾನಿಪುರಿ ತಿನ್ನೋಕ್ ಹೋಗೋಕ್ಕೂ ಚಿಕ್ಕ ಮಕ್ಳ ತರ ಹಠ ಮಾಡ್ತೀರಾ.
ನೋಡು, ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ನೋಡ್ಕೊ. ತಿಳಿದೆ ಏನೇನೋ ಮಾತಾಡಕ್ ಬರ್ಬೇಡ ನೀನು. ನಿನ್ನಂಗೆ ಅತ್ತೆ ಸ್ಮಶಾನ ಅಂತೇಳಿ 3 ಹೊತ್ತು ಸುತ್ಕೊಂಡಿರಕ್ ಆಗಲ್ಲ ನನ್ ಕೈಲಿ. ನೀನ್ ಬೇಕಾದ್ರೆ ಹೆಂಗಾರ ಇರು, ನನಗ್ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಕ್ ಬರ್ಬೇಡ ನೀನು, ಗೊತ್ತಾಯ್ತಾ? ಆಯ್ತು ಬಿಡಕ್ಕ, ನಿನ್ ಒಳ್ಳೇದಕ್ಕಂತ ಹೇಳ್ದೆ. ನನ್ ಮಾತಿಂದ ನಿಮಗ್ ನೋವಾಗಿದ್ರೆ ಕ್ಷಮಿಸ್ಬಿಡಿ. ಈ ಮನೆಗ್ ಬಂದ್ಮೇಲೆ ಇದೇ ರಗಳ ಆಗೋಯ್ತು. ಅದೇ ರಾಗ ಅದೇ ಹಾಡು. ಕಾತ್ಯಾಯಿನಿ, ನೀರ್ ತಗೊಂಡ್ ಬಾ. ಹಾ, ಬಂದೆ. ತಗೊಳ್ಳಿ. ರೀ, ನಿಮ್ಗೋಸ್ಕರ ಅಂತ ವಡೆ ಮಾಡಿದೀನಿ. ಹೇಗಿದೆ ಅಂತ ತಿಂದ್ಬಿಟ್ಟು ರುಚಿ ಹೇಳಿ. ಏನಿವತ್ತು ಇಷ್ಟೊಂದ್ ಸತ್ಕಾರ ಮಾಡ್ತಾ ಇದೀಯಾ? ಯಾಕೆ, ಯಾವತ್ತು ಮಾಡೇ ಇಲ್ವಾ? ನಿನ್ಗೊಂದ್ ಮಾತ್ ಕೇಳಲಾ? ಕೇಳಿ. ನೀನ್ ಈ ಮನೆಗ್ ಮದ್ವೆ ಆಗಿ ಬಂದ್ಮೇಲೆ ಸ್ವಲ್ಪ ಬದ್ಲಾಗ್ಬಿಟ್ಟಿದ್ಯಾ. ನಾವು ಮೊದ್ಲು ಪ್ರೀತಿ ಮಾಡ್ತಿದ್ದಾಗಿದ್ದಿದ್ ಕಾಳಜಿ ಪ್ರೀತಿ ಇವಾಗ ನಿನ್ನಲ್ಲಿ ಕಾಣ್ತಿಲ್ಲ. ರೀ, ನಾನು ಮನುಷ್ಯಳಲ್ವಾ? ನನಗೂ ಆಸೆ ಆಕಾಂಕ್ಷೆಗಳು ಯಾವುದು ಇರಲ್ವೇನ್ರಿ? ನನಗೂ ಫ್ರೀಡಮ್ ಬೇಡ್ವೇನ್ರಿ? ನಿಮ್ಗೆ ಯಾಕಿದೆಲ್ಲ ಅರ್ಥ ಆಗ್ತಿಲ್ಲ? ನಾನೇನ್ ಈ ಮನೆ ಕೆಲಸದವಳೋ ಈ ಮನೆ ಸೊಸೆನೋ ಒಂದೂ ಅರ್ಥ ಆಗ್ತಿಲ್ಲ. ಯಾಕ ಆ ರೀತಿ ಹೇಳ್ತಾ ಇದೀಯಾ? ನಿನ್ನ ಯಾರಾದ್ರೂ ಮನೆ ಕೆಲ್ಸದವ್ರು ಅಂತ ಹೇಳಿದಾರ? ನಿನ್ ರೀತಿನೇ ಸೊಸೆಯಾಗಿ ನಂದಿನಿ ಮನೆಗ್ ಬಂದು ಎಲ್ರ ಜೊತೆ ಹೊಂದ್ಕೊಂಡು ಹೋಗ್ತಿಲ್ವಾ? ನಿನ್ಗೇನ್ ಕಷ್ಟ? ಆಹಾ, ಬಾರಿ ಸುಖವಾಗಿಟ್ಟಿದ್ದೀರಾ. ಕಷ್ಟ ಏನೂ ಇಲ್ಲ. ನೋಡಿ, ಆ ನಂದಿನಿಗೆಲ್ಲ ಹೋಲ್ಕೆ ಮಾಡಿ ಮಾತಾಡ್ಬೇಡಿ. ನಾನ್ ಬೆಳೆದ್ ಬಂದ್ ರೀತಿನೇ ಬೇರೆ. ಸ್ವಲ್ಪ ನನ್ನ ಅರ್ಥ ಮಾಡ್ಕೊಳ್ಳಿ. ಏನಾಯ್ತು ಇವಾಗ? ಅದೇನ್ ಬಿಡ್ಸೇಳು. ಇತ್ತೀಚೆಗೆ ಈ ಜಾಗ, ಈ ಸ್ಮಶಾನ, ಈ ಮನೆ ಹೋಗ್ತಾ ಇಲ್ಲ. ಇಲ್ಲಿರೋದಕ್ ನಂಗೆ ಇಷ್ಟ ಆಗ್ತಿಲ್ಲ. ಇವಾಗ ಏನ್ ಮಾಡ್ಬೇಕು? ನೀವ್ ಹೇಗಿದ್ರು ಸಿಟಿಲೇ ಅಲ್ವಾ ಕೆಲ್ಸ ಮಾಡೋದು? ಅಲ್ಲೇ ಒಂದು ಬಾಡ್ಗೆ ಮನೆ ನೋಡಿ, ಅಲ್ಲೇ ಇದ್ ಬಿಡೋಣ. ಹಣದ ವ್ಯವಸ್ಥೆ ಏನಾದ್ರೂ ಬೇಕಾದ್ರೆ ತವ್ರ ಮನೆಯವರು ಸಹಾಯ ಮಾಡ್ತಾರೆ. ನಾನ್ ಅವ್ರ ಜೊತೆ ಮಾತಾಡ್ತೀನಿ. ಸ್ವತಂತ್ರವಾಗಿ ಜೀವನ ಮಾಡೋಣ. ಇದೇನ್ ಜೈಲ? ಮದ್ವೆಗ್ ಮುಂಚೆ ಶಿವ ಪಾರ್ವತಿ ಇದೆಲ್ಲ ದೇವಸ್ಥಾನ ಅಂತಿದ್ದೆ, ಇವಾಗೇನಾಯ್ತು? ರೀ, ಸುಮ್ನೆ ಇರಿ. ನೀವು ಏನೇನೋ ಮಾತಾಡ್ಬೇಡಿ. ಅದೆಲ್ಲ ಮುಗ್ದೋಗಿರೋ ಕತೆ. ಹೋಗಿ ನಿಮ್ಮಮ್ಮನ ಹತ್ರ ಮಾತಾಡಿ, ಬೇರೆ ಮನೆ ಮಾಡುವ. ನೋಡೋ, ನೀನ್ ಹೇಳ್ದ ಸುಲಭ ಅಲ್ಲ. ನಮ್ಮವ್ರು, ನಮ್ ಮನೆ, ನಮ್ ಜಾಗ ಎಲ್ಲಾನು ಬಿಟ್ ಬರೋದು. ಹಾಗಾದ್ರೆ ಯಾಳ್ ಕೊಂಪೆಲ್ ಬಿದ್ದು ಸಾಯಿ ಅಂತೀರಾ? ಸಾಯೋ ಅಂತದ್ ಏನಾಗಿದೆ? ಹೊಂದ್ಕೊಂಡೋಗು ಅಂದೆ. ನನ್ ಕೈಲಿ ಆಗಲ್ಲ ರೀ. ಆಗ್ದೇ ಇದ್ರೆ ನಿನ್ನಿಷ್ಟ. ನಾನ್ ನಿನ್ ಮಾತ್ ಕೇಳಕ್ಕಾಗಲ್ಲ. ಬೇರೆ ಮನೆ ಮಾಡ್ಲೇಬೇಕು. ನನಗಿಲ್ಲಿರಕ್ ಇಷ್ಟ ಇಲ್ಲ. ರೀ ರೀ, ಹೋಗಿ ಹೋಗಿ. ಎಲ್ಲಿಗೆ ಹೋಗ್ತೀರಾ? ಬರ್ತೀರಲ್ವಾ ಸಂಜೆಗೆ? ಛೇ, ಬರ್ಲಿ ಇವತ್ ರಾತ್ರಿಗೆ. ಅವ್ವ, ಈಗೇನವ ಮಾಡೋದು? ಅದಕ್ಕೆ ಕಡಾಖಂಡಿತವಾಗಿ ಬೇರೆ ಮನೆ ಮಾಡ್ಲೇಬೇಕು ಅಂತ ಕುಂತವಳೆ. ಅಪ್ಪ ಏನೋ ಸುಮ್ನೆ ಕೂತವನೆ, ಏನು ಹೇಳ್ತಿಲ್ಲ. ನೀನಾದ್ರೂ ಹೊಸಿ ಹೇಳವ. ಅವ್ರಿಷ್ಟಪಟ್ಟಂಗೆ ಆಗ್ಲಿ ಬಿಡು, ನಾವೇನ್ ಮಾಡಕ್ ಆಗ್ತೈತೆ? ಹಾಗಂತ ಅಕ್ಕ ಹೇಳಿದಕ್ಕೆ ಬೇರೆ ಮನೆ ಮಾಡ್ಕೊಂಡಿರೋಕೆ ನೀವ್ ಒಪ್ಕೋತೀರಾ? ಬೇರೆ ದಾರಿನೇ ಇಲ್ವಲ್ಲಮ್ಮ. ನೋಡು ಪ್ರಸಾದ, ನನ್ಗೂ ವಯಸ್ಸಾಯ್ತು. ನೀನ್ ಪಾಪ ನಿನ್ ಹೆಂಡ್ರನ್ನ ಒಬ್ಬಳನ್ನೇ ಇಲ್ಬಿಟ್ಟು ಅಲ್ಲಿ ಒಂಟಿಯಾಗಿರ್ತೀಯ. ನೀನು ಸಂಸಾರ ಸಮೇತ ಬೆಂಗ್ಳೂರ್ಗ್ ಹೋಗ್ಬಿಡು. ಇದೇನು ಅಂತ ಹಿಂಗ್ ಮಾತಾಡ್ತೀಯವ್ವ? ಇಂಥ ವಿಚಾರ ಯಾವತ್ತೂ ನನ್ನ ತಲೆಯಲ್ಲಿ ಬಂದಿಲ್ಲ, ಬರೋದೂ ಇಲ್ಲ. ನೀನ್ ಸುಮ್ನಿರು. ಪಾಪ ನಮ್ ನಂದಿನಿಗೂ ಅವಳ ಥರನೇ ಆಸೆ ಇರಲ್ವಾ, ಸ್ವತಂತ್ರವಾಗಿ ಬದುಕ್ಬೇಕು ಅಂತ? ನೋಡಿ, ನಂದೆಂಗೋ ನಡೆಯತ್ತೆ. ನನ್ ಪಾಡಗ್ ನಾನ್ ಬಿಟ್ಬಿಡಿ. ನೀವು ಬೆಂಗ್ಳೂರ್ಗೋಗಿ ಆರಾಮಾಗಿದ್ಬೇಡಿ. ಅತ್ತೆ, ನಾನ್ ಯಾವತ್ತಾದ್ರೂ ಆ ವಿಚಾರದ ಬಗ್ಗೆ ಮಾತಾಡಿದ್ನಾ? ನೋಡಿ, ನಂಗೆ ಈ ಸ್ಮಶಾನ ಧೂಳು ಯಾವತ್ತಾದ್ರೂ ಬೇರೆ ಬೇರೆ ಅನ್ಸಿದ್ದೇ ಇಲ್ಲ. ಎಲ್ಲಿದ್ರೂ ಹೊಟ್ಟೆಗ್ ತಿನ್ನೋದೊಂದಿಷ್ಟು ಅನ್ನನೇ. ಕಡೆಗೆ ಈ ಮಣ್ಣಲ್ಲೇ ಸೇರ್ಕೋಬೇಕು. 3 ದಿನ ಸುಖಕ್ಕಾಗಿ ನನ್ನೋರು ತನ್ನೋರ್ನೆಲ್ಲ ಬಿಟ್ಟು ಅಬ್ಬೆಪಾರಿ ತರ ಬದುಕು ಅಂತೀರಾ? ನಾನ್ ಎಲ್ಲೂ ಹೋಗಲ್ಲ. ಅತ್ತೇನ ಮಾವನ್ನ
ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ ಜೊತೆನಲ್ಲೇ ಇರ್ತೀನಿ ಅತ್ತೆ. ನೋಡು, ಇವಳಿಗಿರೋ ಬುದ್ಧಿ ಅವಳಿಗಿಲ್ಲ ಕಣೋ. ಇಂಥ ಎಂಡ್ರನ್ನ ಪಡೆಯೋಕೆ ನಮ್ ಪ್ರಸಾದ ಪುಣ್ಯ ಮಾಡಿದ ಕಣವ. ಎಲ್ಲ ಚಾಮುಂಡವ್ವನ ಆಶೀರ್ವಾದ. ಹ್ಞೂ ಕಣವ. ವಯಸ್ಸಲ್ಲಿ ನಂದಿನಿ ಚಿಕ್ಕೋಳೆ ಆದ್ರೂ ಅವಳಿಗಿರಷ್ಟು ಬುದ್ಧಿ ಕಾತ್ಯಾಯಿನಿ ಅತ್ತಿಗೆ ಇಲ್ದೇ ಹೋಯ್ತಲ್ಲವ. ಆದ್ರೆ ಪಾಪ ನಮ್ ಚೆನ್ಬಸ್ವ ಯಾರ್ಗೂ ಏನು ಹೇಳಕ್ಕಾಗ್ದೆ ಒಬ್ನೇ ಅದೆಷ್ಟು ಸಂಕಟ ಪಡ್ತಾವನೋ ಏನೋ. ಛೇ, ಇಲ್ಲಂತೂ ನನಗಿರಕ್ಕಾಗ್ತಾ ಇಲ್ಲ. ಏನ್ ಮಾಡೋದು? ನಂದಿನಿ, ಬಂದ್ಬಿಟ್ಟ ಇವ್ನೊಬ್ಬ. ನಂದಿನಿ, ಹಾ ಬಂದೆ. ನಂದಿನಿ, ನಂದಿನಿ, ಅರ್ಜೆಂಟ್ ಹೊರಗಡೆ ಹೋಗ್ಬೇಕು. ಊಟ ಹಾಕೊಂಬಾ. ಸರಿ, ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ. ಕೈಕಾಲ್ ತೊಳ್ದಿದೀನಿ, ತಟ್ಟೆಗೆ ಊಟ ಹಾಕೊಂಡ್ ಬಾ. ಸರಿ ಆಯ್ತು, ತಗೊಂಡ್ ಬರ್ತೀನಿ. ಹಾ. ಇದ್ಯಾಕತ್ಗೆ ಹಿಂಗ್ ಕೂತಿದ್ದೀರಾ? ಊಟ ಮಾಡಿದ್ರಾ? ನನಗೆ ಯಾಕೋ ಹೊಟ್ಟೆ ಸರಿ ಇಲ್ಲ, ತಿನ್ಬೇಕು ಅನಿಸ್ತಿಲ್ಲ. ನೀವು ಊಟ ಮಾಡ್ಕೊಳ್ಳಿ. ಏನಾಯ್ತತ್ತಿಗೆ? ಡಾಕ್ಟ್ರಿಗೆ ತೋರ್ಸುದ್ರಿ ತಾನೆ? ನಾನ್ ತೋರ್ಸಾರ ತೋರಿಸ್ತೀನಿ, ಬಿಟ್ಟಾರ ಬಿಡ್ತೀನಿ. ಏನಿವಾಗ ನನ್ ಚಿಂತೆ ನೀವ್ ಯಾಕೆ ಮಾಡ್ತೀರಾ? ನಿಮ್ ಪಾಡ್ ನೀವ್ ನೋಡ್ಕೊಳ್ಳಿ. ನಂದಿನಿ, ಅದ್ಕೆ ಯಾಕೆ ಏನೇನೋ ಮಾತಾಡ್ತಿದ್ದಾರೆ? ಅಣ್ಣ ಏನಾದ್ರು ಬೈದ್ರಾ? ರೀ, ನಿಮ್ ಅತ್ಕೆಗೆ ಯಾವ ಕಾಯಿಲೆನೂ ಇಲ್ಲ, ಯಾರು ಬೈಲೂ ಇಲ್ಲ. ಅವ್ರಿಗೆ ಬೇರೆ ಮನೆ ಮಾಡೋ ವಿಚಾರನೆ ತಲೆಲ್ ಓಡಾಡ್ತಾ ಇದೆ. ಅದಕ್ ಹೀಗ್ ಕೂತಿದ್ದಾರೆ. ಬಾವ ಎಷ್ಟು ಬುದ್ಧಿ ಹೇಳಿದ್ರು ಕೇಳ್ತಾನೆ ಇಲ್ಲ. ಅಲ್ಲ ಅದ್ಕೆ, ಈಗ ಚಿಕ್ಕ ಮಕ್ಳ ತರ ಹಠ ಹಿಡ್ದು ಕೂತ್ಕೊಂಡ್ರೆ ಹೇಗೆ? ನಾವೆಲ್ಲ ಈ ಮನೇಲಿ ಖುಷಿಯಾಗೇ ಇಲ್ವಾ? ಸಿಟಿಲ್ ಮನೆ ಮಾಡಿದ್ರೆ ಮಾತ್ರ ಖುಷಿಯಾಗಿರೋಕ್ ಸಾಧ್ಯನಾ? ಅದ್ಕೆ ನಿಮ್ಗೆ ಈ ಮನೇಲಿ ಕೆಲ್ಸ ಮಾಡಕ್ ಕಷ್ಟ ಆಯ್ತು ಅಂದ್ರೆ ಹೇಳಿ, ಎಲ್ಲಾ ಕೆಲ್ಸನೂ ನಂದಿನಿನೇ ಮಾಡ್ತಾಳೆ. ನೀವ್ ಆರಾಮಾಗಿರಿ. ಅದ್ಬಿಟ್ಟು ಬೇರೆ ಮನೆ ಮಾಡ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಅದ್ಕೆ ನಾವೆಲ್ರೂ ಖುಷಿಯಾಗಿದ್ರೆ ಅವ್ವ ಎಷ್ಟು ಖುಷಿ ಪಡ್ತಾಳೆ. ನೀವಿಂಗ್ ಬಿಟ್ಟೋಗ್ತೀನಿ ಅಂದ್ರೆ ಅವ್ವ ತುಂಬಾ ನೊಂದ್ಕೋತಾಳದ್ಕೆ. ನನ್ ಮಾತ್ ಕೇಳಿ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ ಅದ್ಕೆ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ನಿಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ನೋಡ್ಕೊಂಡ್ ಹೋಗಿ. ಯಾರೋ ನೊಂದ್ಕೋತಾರೆ ಅಂತ ನನ್ ಮನ್ಸಿಗೆ ನೋವು ಮಾಡ್ಕೊಂಡು ಇಡೀ ಜೀವನ ಪೂರ್ತಿ ಈ ಹಾಳು ಕೊಂಪೆಯಲ್ಲಿ ಸಾಯೋಕೆ ನಾನ್ ರೆಡಿ ಇಲ್ಲ. ಬೇಕಾದ್ರೆ ನೀವು ಬೇರೆ ಮನೆ ಮಾಡ್ಕೊಂಡೋಗಿ, ನಾನೇನ್ ಬೇಡ ಅನ್ನ. ಅದ್ಕೆ ಹಿರಿಯರಾದವ್ರು ನೀವು, ನಮ್ಗೆ ಬುದ್ಧಿವಾದ ಹೇಳಿ ಸರಿಯಾದ ದಾರಿ ತೋರಿಸ್ಬೇಕು. ನೀವೇ ಹಿಂಗ್ ಮಾತಾಡಿದ್ರೆ ಹೆಂಗೆ? ಅಣ್ಣನ ಹತ್ರ ನಾನ್ ಮಾತಾಡ್ತೀನಿ. ನಿಮ್ಗೇನ್ ಬೇಕೋ ಎಲ್ಲಾನು ಇಲ್ಲೇ ಸಿಗೋ ತರ ವ್ಯವಸ್ಥೆ ಮಾಡ್ತೀನಿ. ನಿಮಗ್ ಬೇಜಾರಾದ್ರೆ ಹೊರಗಡೆ ಸುತ್ತಾಡ್ಸ್ಕೊಂಬಾ ಅಂತಾನೂ ಹೇಳ್ತೀನಿ. ದಯವಿಟ್ಟು ಅದ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಮಾತಾಡ್ಬೇಡಿ. ನನ್ ಮಾತ್ ಕೇಳಿ. ಮಗ, ಅವಳ ಮನ್ಸನ್ನ ನಾವ್ ಅರ್ಥ ಮಾಡ್ಕೋಬೇಕು. ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳು? ಅವಳು ಈಗಿನ ಕಾಲದ ಹುಡುಗಿ ಅಲ್ವಾ? ಅವ್ವ, ನೀನು ಅದ್ಕೆ ಪರವಾಗೆ ಮಾತಾಡ್ತೀಯಲ್ಲವ. ಅದ್ಕೆಗೆ ನಮ್ ಮನೇಲಿ ಏನ್ ಕಮ್ಮಿ ಆಗದೆ ಅಂತ. ಇದ್ರಲ್ಲಿ ಹೆಚ್ಚು ಕಮ್ಮಿ ಅನ್ನೋ ಮಾತೇ ಬರಲ್ಲ. ಇಲ್ಲೇನಿದ್ರು ಮನಸ್ಸಿನ ಮಾತಷ್ಟೇ ನಡೆಯೋದು, ಮನ್ಸನ್ ಮಾತಲ್ಲ. ಬಂದ್ಬಿಡ್ತಾರ ಎಲ್ರೂ ಬುದ್ಧಿ ಹೇಳೋಕೆ. ಬರ್ಲಿ ಅವ್ರಿವತ್ತು ಮನೆಗೆ. ಎರಡರಲ್ಲಿ ಒಂದು ನಿರ್ಧಾರ ಆಗ್ಲೇಬೇಕು. ನನಗೂ ಸಾಕಾಗಿ ಹೋಗಿದೆ. ಮಾಡ್ತೀನಿ. ಕಾತ್ಯಾಯಿನಿ, ಬಂದ್ಬಿಟ್ಟ ನೈಸ್ ಮಾಡೋಕೆ. ಸುಮ್ನೆ ಇರ್ರಿ. ಏನ್ ಯೋಚನೆ ಮಾಡ್ತಿದ್ಯಾ? ಬೆಳಗ್ಗೆಯಿಂದ ಊಟ ತಿಂಡಿ ಏನು ಮಾಡಿಲ್ವಂತೆ? ಯಾಕೆ? ನಿನ್ನ ಕೇಳ್ತಾ ಇರೋದು. ನನಗ್ ಹಸಿವಿಲ್ಲ. ನಂಗ್ ಗೊತ್ತು ನಿನ್ ಮನ್ಸಲ್ಲಿ ಏನಿದೆ ಅಂತ. ಗೊತ್ತಿದ್ದು ಯಾಕೆ ಹೇಳ್ತೀರಾ? ಮತ್ತೆ ನೀ ಹೇಳ್ದಂಗೆಲ್ಲ ಕೇಳಕ್ಕಾಗತ್ತಾ? ಹಠ ಮಾಡ್ಬೇಡ, ಅರ್ಥ ಮಾಡ್ಕೋ. ನಾನ್ ಹಠ ಮಾಡ್ತಿಲ್ಲ. ಹಸುವಾದ್ರೆ ತಿಂತೀನಿ, ಇಲ್ಲ ಅಂದ್ರೆ ಸುಮ್ನೆ ಇರ್ತೀನಿ. ನನ್ ಬಗ್ಗೆ ನೀವ್ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಇಲ್ಲೇನ್ ಕಷ್ಟ ಆಗಿದೆ ನಿನಗೆ?
ಯಾರಾದ್ರೂ ಏನಾದ್ರೂ ತೊಂದರೆ ಕೊಟ್ರಾ? ಪದೇ ಪದೇ ಬೇರೆ ಮನೆ ಮಾಡು ಅಂತೀಯಲ್ಲ. ನಾವಿಲ್ಲಿರೋರು ಯಾರು ಮನುಷ್ಯರಲ್ವಾ? ಏನ್ ಕಷ್ಟ ನಿನಗೆ? ನೋಡಿ, ಇಲ್ಲಿ ನನಗಿರೋಕೆ ಇಷ್ಟ ಇಲ್ಲ ಹೇಳಿಲ್ವಾ? ಬೇರೆ ಮನೆ ಮಾಡ್ಲಿಲ್ಲ ಅಂದ್ರೆ ನನ್ ದಾರಿ ನಾನ್ ನೋಡ್ಕೋತೀನಿ. ಏನ್ ದಾರಿ? ಮದ್ವೆಗ್ ಮುಂಚೆ ಮಾತಾಡಿರ್ಲಿಲ್ವಾ ಇಲ್ಲೇ ಇರ್ಬೇಕು ಅಂತ? ಇವಾಗ ಹಿಂಗ್ ಮಾತಾಡ್ತಾ ಇದೀಯಾ? ರೀ, ಅದೆಲ್ಲ ಮುಗ್ದೋಗಿರೋ ಕತೆ. ನಿಮ್ ಮಾತ್ ಕೇಳ್ಕೊಂಡು ಇಲ್ಲಿರಕ್ಕೆ ಆಗಲ್ಲ ಅಷ್ಟೇ. ಹಾಗಾದ್ರೆ ನಿನ್ ನಿರ್ಧಾರ ಏನು? ಈ ಸ್ಮಶಾನನ, ಈ ಮನೆನ ಬಿಟ್ಟು ಸಿಟಿಗ್ ಬಂದು ಮನೆ ಯಾವಾಗ್ ಮಾಡ್ತಿರೋ ಅವಾಗ್ ಬರ್ತೀನಿ. ಇಲ್ಲ ಅಂದ್ರೆ ನನ್ ತವ್ರ ಮನೇಲಿ ಇರ್ತೀನಿ. ನೋಡಿ, ನೀವು ಬಾಡ್ಗೆ ಮನೆ ಮಾಡಿ ಕರೆದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ ಅಷ್ಟೇ. ನಿನ್ ನಿರ್ಧಾರ ಬದಲಾಯಿಸಲ್ವಾ? ನಾನೇ ಬದ್ಲಾಗಲ್ಲಂತೆ, ಇನ್ ನನ್ ನಿರ್ಧಾರ ಬೇರೆ ಬದ್ಲಾಗತ್ತೆ. ಇದೇ ನಿನ್ ಕೊನೆ ಮಾತಾ? ಹೌದು. ಇಲ್ ನೋಡು, ನಾನು ಹೇಳದ್ನ ಕೇಳು. ಕಾತ್ಯಾಯಿನಿ, ಹೋಗ್ರಿ. ಛೇ, ಇವಳು ಎಷ್ಟು ಹೇಳಿದ್ರು ಬದಲಾಗಲ್ಲ. ಏನ್ ಮಾಡಿದ್ರು ಬಗ್ತಾ ಇಲ್ವಲ್ಲ. ಛೇ, ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಲಿ? ಛೇ, ಯಾವ ತರ ಹೇಳ್ಬೇಕು ಇವ್ರಿಗೆ? ಎಷ್ಟು ಹೇಳಿದ್ರು ಕೇಳ್ತಿಲ್ವಲ್ಲ. ನಂದಿನಿ, ನಿಮಗ್ ನಿಜವಾಗ್ಲೂ ನಾನು ಇಷ್ಟ ಆದ್ನ? ಈ ಮನೆ, ಸುತ್ತಮುತ್ತಲಿನ ವಾತಾವರಣ ಇವೆಲ್ಲ ನಿಮ್ಗಿಷ್ಟ ಆಯ್ತಾ? ಇಷ್ಟ ಇಲ್ದೆ ನಿಮ್ ಮುಂದೆ ಕೂತಿದ್ದೀನಾ? ಹಾಗಿದ್ರೆ ಶುರು ಮಾಡೋಣ. ರೀ, ಹ್ಮ್ ನಮ್ ಮೊದ್ಲೇ ರಾತ್ರಿ ತರ ಯಾವಾಗ್ಲೂ ಹಾಗೆ ಊಟ ಮಾಡಿಸ್ತೀರಾ? ಆಯ್ತು. ಆದ್ರೆ ವರ್ಷಕ್ಕೆ 2 ಅಂತ 6 ವರ್ಷಕ್ಕೆ 12 ಮಕ್ಕಳನ್ನ ಎತ್ಕೊಡ್ತೀಯಾ? ಸರಿ ಸರಿ, ಮಾತ್ ಸಾಕು, ಶುರು ಮಾಡೋಣ. ರೀ, ಎಡಕಲ್ ಗುಡ್ಡ ಅಂತಾರಲ್ಲ, ಅಲ್ಲಿ ನನ್ ಕರ್ಕೊಂಡ್ ಹೋಗ್ತೀರಾ? ನಂದಿನಿ, ನೀನ್ ಹೂ ಅಂದ್ರೆ ಆ ಚಂದ್ರನ ಮೇಲೆ ಕರ್ಕೊಂಡು ಹೋಗ್ತೀನಿ. ನಾನ್ ರೆಡಿ. ನಿಜವಾಗ್ಲು ನಿಮ್ಮನ್ ಪಡೆಯಕ್ ನಾನ್ ತುಂಬಾ ಅದೃಷ್ಟ ಮಾಡಿದ್ದೆ ನಂದಿನಿ. ಐ ಲವ್ ಯು ರೀ. ಐ ಲವ್ ಯು ಟು. ಕಾತ್ಯಾಯಿನಿ, ಏನಮ್ಮ ನಿನ್ ಸಮಸ್ಯೆ? ಇತ್ತೀಚೆಗೆ ಸರಿಯಾಗಿ ಊಟ ಮಾಡ್ತಾ ಇಲ್ವಂತೆ? ಅಯ್ಯ, ನನಗೆ ಎಷ್ಟ್ ತಿನ್ಬೇಕು ಅನ್ಸತ್ತೋ ಅಷ್ಟ್ ತಿಂತಾನೆ ಇದೀನಿ. ಏನು ತಿನ್ನಲ್ಲ ರೀ ಇವಳು. 3 ತುತ್ತು ತಿನ್ನಾಕಿಲ್ಲ. ಹಿಂಗಾದ್ರೆ ಆರೋಗ್ಯ ಕೆಡಕಿಲ್ವಾ? ಹೌದಮ್ಮ, ನೀನು ಮದುವೆ ಆಗಿರೋಳು, ಮುಂದೆ ಮಕ್ಕಳನ್ನೇ ಇರೋಳಿದ್ಯಾ. ತಿನ್ನೋದ್ರ ಬಗ್ಗೆ ಉದಾಸೀನ ಮಾಡಬಾರ್ದು. ಅಪ್ಪಯ್ಯ, ಇದೆಲ್ಲ ಸುಮ್ನೆ ಮಾತು. ಅತ್ಕಮ್ಮನ್ ಮನ್ಸಲ್ಲಿ ಬೇರೆ ಏನೋ ಇದೆ. ಬೇರೆ ಏನಾರು ಇದ್ರೆ ಹೇಳವ. ನಾವು ಬಯಸೋದು ನಿಮ್ ಸುಖನೇ ತಾನೇ. ನೋಡಿ ಮಾವ, ನನಗೆ ಈಗ ಸ್ಮಶಾನದಲ್ಲಿ ಇರಕ್ ಆಗ್ತಿಲ್ಲ. ಅಸಹ್ಯ ಅನ್ನಿಸ್ತಿದೆ. ಭಯ ಆಗತ್ತೆ, ಊಟ ಸೇರಲ್ಲ, ನಿದ್ದೆ ಬರಲ್ಲ. ಇವ್ರಿಗೆ ಬಾಡ್ಗೆ ಮನೆ ಮಾಡ್ಕೊಂಡ್ ಹೋಗೋಣ ಅಂದ್ರೆ ನನ್ ಮಾತೆ ಕೇಳಲ್ಲ. ಅದೆಲ್ಲ ಆಗಲ್ಲ. ಅಪ್ಪ ಮುನ್ಬಿಟ್ಟು ನಾ ಎಲ್ಲೂ ಬರಕಿಲ್ಲ. ಸಿಟಿಲಿ ಬಾಡ್ಗೆ ಮನೆ ಮಾಡಿ ಜೀವನ ಮಾಡೋದು ಅಷ್ಟು ಸುಲಭನಾ? ಮದ್ವೆ ಅಂತ ಆದ್ಮೇಲೆ ಹೆಂಡತಿ ಮಕ್ಕಳನ್ನ ಸಾಕೋದು ನಿಮ್ ಜವಾಬ್ದಾರಿ ಅಲ್ವಾ? ಅದಕ್ಕೆ ಇಲ್ಲ ಅಂತ ಹೇಳಿದಿನ? ಮದ್ವೆ ಆಗಿ ಗಂಡನ ಮನೆಗ್ ಬಂದ್ಮೇಲೆ ಇಲ್ಲಿ ಹೊಂದ್ಕೊಂಡೋಗೋದು ನಿನ್ ಕರ್ತವ್ಯ ಅಲ್ವಾ? ಇಲ್ಲಿ ನನಗ್ ಸಹಿಸಕ್ ಆಗ್ತಾ ಇಲ್ಲ. ಉಸಿರು ಕಡ್ದಂಗ್ ಆಗ್ತಿದೆ. ಸಿಟಿಲಿ ಕೆಲ್ಸ ಮಾಡ್ಕೊಂಡಿದ್ ನಿಮ್ಮನ್ನ ಇಷ್ಟಪಟ್ಟು ಮದ್ವೆ ಆಗಿದ್ದು ಸಿಟಿಲಿ ಸೆಟ್ಲ್ ಆಗ್ತೀರಾ ಅಂತ. ಈ ಸ್ಮಶಾನಕ್ ಕರ್ಕೊಂಬಂದ್ರೆ ನಾನ್ ಹೆಂಗಿರ್ಲಿ? ಅಲ್ಲಮ್ಮ, ನಿನ್ ಮದ್ವೆಗ್ ಮುಂಚೆ ನಮ್ ಕೆಲ್ಸ, ಸ್ಮಶಾನದಲ್ಲಿರೋ ನಮ್ ಮನೆ ಬಗ್ಗೆ ಎಲ್ಲ ಹೇಳಿದ್ವಿ ತಾನೆ? ಅದಕ್ ನೀವ್ ಒಪ್ಪಿದಕ್ಕೆ ಅಲ್ವಾ ನಿಮ್ ಮದ್ವೆ ಮಾಡಿದ್ದು? ಅಯ್ಯೋ, ಮದ್ವೆ ಆದ್ಮೇಲೆ ನಾವ್ ಬೇರೆ ಇರ್ತೀವಿ ಅನ್ಕೊಂಡಿದ್ದೆ. ಅಕ್ಕ, ಸ್ವಲ್ಪ ದಿನ ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಹೊಂದ್ಕೊಂಡ್ ಹೋಗ್ತಿಲ್ವಾ? ನಿಮ್ಗೂ ಹಾಗೇನೆ. ನೋಡು ನಂದಿನಿ, ಅದು ನಿನ್ ಮನ್ಸು, ನಿನ್ ಕರ್ಮ. ನೀನ್ ಹೊಂದ್ಕೊಂಡಾಗೆ ನಾನ್ ಹೊಂದ್ಕೋಬೇಕು ಅಂತ ಕಾನೂನೇನಿಲ್ವಲ್ಲ. ನೋಡಮ್ಮ ಕಾತ್ಯಾಯಿನಿ, ನನ್ ಮಗನ್ಗೆ ಬೇರೆ ಮನೆಗ್ ಹೋಗಕ್ ಇಷ್ಟ ಇಲ್ಲ. ನಮ್ಗೂ ಕೂಡ ಅವನನ್ನ ಬಿಟ್ಟಿರೋಕ್ಕಾಗಲ್ಲ. ನಿನ್ ಮನ್ಸ್ನ ಬದ್ಲಾಯಿಸ್ಕೊಂಡು ಇಲ್ಲೇ ಇರಕ್ ನೋಡು. ಹಾಡಿದ್ದ ಹಾಡೋ ಕಿಸ್ಬಾಯಿ ದಾಸ ಅಂದಂಗೆ ಹೇಳಿದ್ದೆ ಹೇಳ್ತಿರಲ್ಲ ಅತ್ತೆ ನೀವು. ನನಗೀ ಮನೇಲಿ ಇರಕ್ ಆಗಲ್ಲ 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 ಅಷ್ಟೇ. ನೋಡಪ್ಪ, ಎಷ್ಟ್ ದಿಮಾಕು ಅವಳಿಗೆ. ಸಮಾಧಾನ ಮಾಡ್ಕೊ. ಏಯ್, ನಿಂತ್ಕೊಳೆ. ನಾನಿರಲ್ಲ. ನಾನ್ ನಮ್ಮಪ್ಪನ ಮನೆಗ್ ಹೋಗ್ತಾ ಇದ್ದೀನಿ. ಸಿಟಿಲಿ ಮನೆ ಮಾಡಿ ಬಾ ಅಂತ ಕರೆದ್ರೆ ಬರ್ತೀನಿ. ಅಲ್ಲಿವರೆಗೂ ಬರಲ್ಲ.
ಹೇಳಿದ್ದಿನೇ ಎಷ್ಟ್ ಸಲ ಹೇಳ್ತೀಯಾ? ಇರೋದಾದ್ರೆ ಇಲ್ಲಿ ಇರ್ಬೋದು, ಇಲ್ಲ ಹೊರ್ಡು. ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಅದ್ ಯಾವಾಗ ಬರುತ್ತೋ ನಾನು ನೋಡ್ತೀನಿ. ಅಮ್ಮ ಕಾತ್ಯಾಯಿನಿ, ಲೋ ಚನ್ಬಸ್ವ ಹೋಗ್ ಕರ್ಕೊಂಬಾರೋ. ಅವಳಿಗೇನೋ ತಿಳುವಳಿಕೆ ಇಲ್ಲ ಅಂದ್ರೆ ನೀನು ಹಂಗೆ ಆಡ್ತೀಯಲ್ಲೋ. ಬಿಡಮ್ಮ, ಹೋಗೋ. ನೀ ಯಾಕೆ ಕಳ್ತೀಯ? ಅವಳು ಕೊಬ್ಬಿಳದ್ಮೇಲೆ ಅವಳೇ ವಾಪಸ್ ಬರ್ತಾಳೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229901701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸ್ಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನ ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಅವ್ವ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸರಿ ಮಗ. ಪ್ರಸಾದ ಎಲ್ಲವನೇ? ಅವನ್ ಅವಾಗ್ಲೇ ಹೊರಟ್ನಲ್ಲ. ಹಂಗ ಮಗ ನಿಂತ್ಕ. ಏನವ? ಬಾ ಕೂತ್ಕ. ಮಗ, ನಿಂಗೊಂದ್ ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೋಬಾರ್ದು. ಹೇಳವ. ನೋಡು, ಹೆಣ್ಮಕ್ಳಿಗೆ ಆಸೆ ಹೊಸಿ ಜಾಸ್ತಿನೇ. ಗಂಡಸರು ಅದನ್ನ ಅರ್ಥ ಮಾಡ್ಕೊಂಡು ಪೂರೈಸ್ಬೇಕು. ಅದಕ್ಕೇನೀಗ? ನೋಡಪ್ಪ, ನೀನೀಗ ದುಡಿತಿದ್ಯಾ, ಹೆಂಗೋ ಸಂಪಾದನೆ ಆಗ್ತೈತೆ, ಜೀವನಕ್ಕೇನು ಕೊರತೆ ಇಲ್ಲ ಮಗ. ನಾನು ಒಂದಿಷ್ಟು ಕಾಸು ಕೂಡಿಟ್ಟಿವ್ನಿ, ಕಷ್ಟಕಾಲಕ್ಕಾಗ್ತೈತೆ ಅಂತ. ಅದಕ್ಕೇನವ? ನೋಡು, ನೀನ್ ಹೆಂಡ್ತಿ ಹೇಳ್ದಂಗೆ ಸಿಟಿಲ್ ಮನೆ ಮಾಡಿ ಇಬ್ರು ಸುಖವಾಗಿ ಬಾಳಿ. ಅವಳಿಗೂ ಇಲ್ಲಿ ಒಗ್ಗಲ್ಲ, ಯಾಕ್ ಬಲವಂತ ಮಾಡ್ತೀಯ? ಅವ್ವ, ಇಲ್ ತಾನೆ ಏನ್ ಕೊರತೆ ಆಗಿತ್ತು ಅವಳಿಗೆ? ನಾನೇನ್ ಚೆನ್ನಾಗಿ ನೋಡ್ಕೊಂಡಿರ್ಲಿಲ್ವಾ? ಏನ್ ಕಮ್ಮಿ ಮಾಡಿದ್ಯಾ ಅವಳಿಗೆ? ಮನೆ ಬಿಟ್ಟೋಗಿರೋದು ಅವಳು. ಇವಾಗ ನಾವೇ ಮೈ ಮೇಲ್ ಬಿದ್ದು ಕರೆಯಕ್ ಹೋದ್ರೆ ಇನ್ನೂ ಹಠ ಮಾಡ್ತಾಳೆ. ಹೋಗಿರೋ ಹುಮ್ಮಸ್ಸಲ್ಲಿ 2 ದಿನ ಇದ್ದು ವಾಪಸ್ ಬರ್ತಾಳೆ. ನೀ ಸುಮ್ನೆ ಇರು. ನೋಡ್ ಮಗ, ನೀನ್ ಅನ್ಕಂಡಂಗಲ್ಲ ಅವಳು. ನಾನು ಅವಳನ್ನ ಗಮನಿಸಿದೀನಿ. ಅವಳು ಮನ್ಸ್ ಬದಲಾಯಿಸಿ ಬರೋ ಹೆಣ್ಣಲ್ಲ. ನೀನೇ ಹೋಗಿ ಕರ್ಕಂಡ್ ಬಾ. ಯಾರೇನೇ ಹೇಳಿದ್ರು ಅಷ್ಟೇ, ನಾನು ಅವಳನ್ನ ಕರ್ಕ ಬರಲ್ಲ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡೋದನ್ ಬಿಡು. ಇನ್ಮೇಲೆ ಈ ವಿಚಾರದ ಬಗ್ಗೆ ಮಾತಾಡೋದನ್ ಬಿಡು. ಎಲ್ಲ ಶಿವ ಇಟ್ಟಂಗ ಆಯ್ತದೆ. ಹೋಗ್ ಕೆಲ್ಸ ನೋಡು, ಅವನೇ ದಾರಿ ತೋರಿಸ್ತಾನೆ. ಅಲ್ಲ ಅರ್ಧಂಬರ್ಧ ಗುಂಡಿ ತೋಡಿ ಯಾಕಿಲ್ಲೊಬ್ರೇ ಕುಂತಿದ್ದೀರಾ? ನೋಡು ನೀಲ, ಕಾತ್ಯಾಯಿನಿ ಅಪ್ಪ ಅಮ್ಮ ಆದ್ರೂ ಅವಳಿಗೆ ಬುದ್ಧಿ ಹೇಳಿ ಕರ್ಕೊಂಡ್ಬಂದು ಬಿಟ್ಟೋಗ್ಬೋದಿತ್ತಲ್ವಾ? ಅಯ್ಯೋ, ಮಗಳಿಗ್ ಚುಚ್ ಕೊಟ್ಟಿರೋರೇ ಅವರು. ಇನ್ನೇನು ಅವಳನ್ ಕರ್ಕೊಂಬಂದ್ ಬಿಟ್ಟು ಬೇರೆ ಹೋಯ್ತಾರಾ? ಮುಂದೆ ನಮ್ ಚನ್ನಬಸವನ್ ಜೀವನ ಹೆಂಗೆ? ಆ ಶಿವಪ್ಪ ನಮ್ಮ ಮನೆಯಲ್ಲಿ ಹೆಂಗ್ ಬರ್ದ್ ಕಳ್ಸೋನೋ ಹಂಗೆ ಆಗ್ಬೇಕಲ್ವರಿ. 4 ದಿನ ಕಳೀಲಿ, ಅವಳಿಗೆ ತವ್ರ ಮನೆ ಬಾರ ಅನ್ಸಿ ಅವಳೇ ತಿರುಗ್ ಬತ್ತಾಳೋ ಏನೋ ನೋಡುವ. ಸಣ್ಣ ಸೊಸೆ ಏನಾರು ಹಿಂಗ್ ಮಾಡ್ಬಿಟ್ಟಿದ್ರೆ? ಹೋದ್ರೆ ಹೋಗ್ಲಿ ಬಿಡಿ. ಯಾರ್ ನಮ್ ಜೊತೆ ಇರ್ತಾರೋ ಬಿಡ್ತಾರೋ, ಕಡೆವರ್ಗೂ ನನಗ್ ನೀವು, ನಿಮಗ್ ನಾನು, ನಮ್ಮಿಬ್ಬರಿಗೂ ಈ ಸ್ಮಶಾನನೇ ಸ್ವರ್ಗ. ಇನ್ನೇನ್ ಬೇಕು?
ಸರಿ, ನಾನು ಗುಂಡಿ ತೋಡಕ್ ಹೋಯ್ತೀನಿ. 5 ಗಂಟೆಗೆ ಎಣೆ ಬರ್ತದೆ. ಆಯ್ತು, ನಾನು ಕಾಪಿ ಮಾಡಿ ತತ್ತೀನಿ, ನೀವು ಹೋಗಿ. ಹ್ಮ್. ಏನು? ಕುಡಿಯಕ್ ಸ್ವಲ್ಪ ನೀರ್ ತಾಬಾ, ಎದೇನು ಹೋಯ್ತೈತೆ. ಬಂದೆ ಬಂದೆ. ರೀ, ರೀ, ರೀ. ಏನಾಯ್ತ್ರಿ? ಅಯ್ಯೋ, ಮನೇನಾಗ ಬೇರೆ ಯಾರು ಇಲ್ಲ. ನಿಮ್ಗೇನಾದ್ರೂ ಆದ್ರೆ ನನಗ್ ಭಯ ಆಯ್ತೈತೆ. ನಡೀರಿ, ಆಸ್ಪತ್ರೆಗೆ ಹೋಗುವ. ಇಲ್ಲ ರೀ, ನಿಮ್ ಜೀವಕ್ಕೆ ಅಪಾಯ ಅನಿಸ್ತೈತೆ. ಹೇಳಿ ಹೋಗುವ. ನಿಧಾನ. ಹಾಗೆ ಉಸಿರಾಡು, ಸ್ವಲ್ಪ ಜೋರಾಗಿ ಉಸಿರಾಡು. ಬಾಯಿ ಓಪನ್ ಮಾಡು. ಏನಮ್ಮ, ಇವ್ರೇನಾಗಬೇಕು ನಿಮಗೆ? ನನ್ ಗಂಡ ಸ್ವಾಮಿ. ಇವ್ರಿಗೆ ಎಷ್ಟು ದಿವಸದಿಂದ ಎದೆ ನೋವು ಕಾಣಿಸ್ಕೋತಾ ಇದೆ? ಆಗಾಗ ಎದೆ ನೋವು ಕಾಣಿಸ್ಕೊಳ್ತಾ ಇತ್ತು, ಆದ್ರೆ ಈಗ ವಿಪರೀತ ಆಗಿದೆ. ಇವರು ಏನ್ ಕೆಲಸ ಮಾಡ್ತಾರೆ? ಸ್ಮಶಾನದಾಗೆ ಗುಂಡಿ ತೆಗಿಯೋ ಕೆಲಸ ಮಾಡ್ತಾರೆ. ಹಂಗೆ ಶವಕ್ಕೆ ಸಂಸ್ಕಾರನು ಮಾಡ್ತಾರೆ. ಅವೆಲ್ಲ ಒಂದ್ ಕೆಲಸ ಏನಮ್ಮ? ನೋಡಮ್ಮ, ನಿನ್ ಗಂಡನ ಪರಿಸ್ಥಿತಿ ಸ್ವಲ್ಪ ಸೀರಿಯಸ್ ಆಗಿದೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋಣ ಅಂದ್ರೆ ಬೆಡ್ ಯಾವುದು ಖಾಲಿ ಇಲ್ಲ. ಇವಾಗ ತಕ್ಷಣಕ್ಕೆ ನೋಡು, ಔಷಧಿ ಕೊಟ್ಟಿರ್ತೀನಿ, ಅದನ್ನ ತಗೊಳ್ತಾ ಇರ್ಲಿ. ಹಾಸ್ಪಿಟಲ್ ಬೆಡ್ ಖಾಲಿ ಆದ್ಮೇಲೆ ಅಡ್ಮಿಟ್ ಮಾಡ್ಕೊಳ್ಳೋಣ, ಆಯ್ತಾ? ಅಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಸ್ವಾಮಿ, ನನಗ್ ಭಯ ಆಗ್ತೈತೆ. ಹಾಸ್ಪಿಟಲ್ ಬೆಡ್ ಯಾವುದು ಖಾಲಿ ಇಲ್ಲ ಅಮ್ಮ. ಎಷ್ಟು ಹೇಳಿದ್ರು ಯಾಕೆ ಹೇಳ್ತಾ ಇಲ್ಲ ಅಮ್ಮ ನೀನು? ವಾರ್ಡ್ ಬಾಯ್, ಇವ್ರನ್ನ ವೀಲ್ ಚೇರ್ ಅಲ್ಲಿ ಆಂಬುಲೆನ್ಸ್ ಹತ್ರ ಬಿಟ್ಟು ಬಾಪ. ಶಾನೆಗೆ ತಿರುಗ್ತದೆ, ಕೂತ್ಕೊಳ್ಳೋಕೈತಿಲ್ಲ. ಸ್ವಲ್ಪ ಒಸಿ ಸಮಾಧಾನ ಮಾಡ್ಕೊಳ್ಳಿ. ನನ್ ಮನೆ ಕಡೆಗೆ ಹೋಗಕ್ಕೆ ಏನಾರು ವ್ಯವಸ್ಥೆ ಮಾಡ್ಕೊಬತ್ತೀನಿ. ಅಣ್ಣ, ಒಸಿ ನನ್ ಗಂಡನ್ ನೋಡ್ಕೋತಾ ಇರೋಣ. ಹಿಂಗೋಗಂಗ್ ಬಂದ್ಬಿಡ್ತೀನಿ. ಬೇಗ ಬನ್ನಿ. ಓಕೆ ಸರ್, ಓಕೆ ಓಕೆ. ಅಣ್ಣ ಅಣ್ಣ ಅಣ್ಣ, ನಮ್ಮ ಯಜಮಾನಂಗೆ ಎದೆ ನೋವು. ಇಲ್ಲೇ ಕುಂತವನಣ್ಣ. ಇಲ್ಲೇ ಸ್ಮಶಾನದಾಗೆ ನಮ್ಮ ಮನೆ ಇರೋದು. ಒಸಿ ಬಿಟ್ಕೊಡೋಣ. ಏನು ಮಶಾಣಕ್ಕ? ಇದು ಆಕ್ಸಿಡೆಂಟ್ ಆಗಿರೋ ಜನಗಳಿಗೋಸ್ಕರ ಅಮ್ಮ ಇರೋದು. ರೋಡಲ್ಲಿ ಯಾವ್ದಾದ್ರು ಆಟೋ ಮಾಡ್ಕೊಂಡು ಹೋಗಮ್ಮ. ನಿಮ್ ದೊಮ್ಮಯ್ಯ ಅಂತೀನಿ. ಇಲ್ಲ ಇಲ್ಲ, ಹೋಗಿ ಹೋಗಿ, ನನ್ನ ಕೈಲಾಗಲ್ಲ. ಆ ಮಂಜು, ಅಣ್ಣ ಎಲ್ಲಿಗೆ ಹೋಗ್ಬೇಕಮ್ಮ? ಇಲ್ಲೇ ಸ್ಮಶಾನಕ್ಕೆ. ಸ್ಮಶಾನಕ್ಕ? ಯಾರೋ ಟಿಕೆಟ್ ತಗೊಂಡಿರ್ಬೇಕು. ಆ ಬಾಡಿನ ತಗೊಂಡೋಗಕ್ಕ? ಇಲ್ಲ ಅಣ್ಣ, ಬದುಕವ್ರೆ. ಇಲ್ಲೇ ಸ್ಮಶಾನದಾಗೆ ನಮ್ಮ ಮನೆ ಇರೋದು. ಅದಕ್ಕೆ ನಿನ್ನ ಅಲ್ಲಿ ಗಂಟ ಬಿಟ್ಕೊಡು ಅಂದೆ. ಇವತ್ತು ಆಯ್ತು ಪೂಜೆ. ಈಗ ತಾನೇ ಆಟೋ ತಗೊಂಡು ಅಲಂಕಾರ ಮಾಡಿ ನಿಲ್ಸಿದೀನಿ. ಮೊದಲನೇ ಬಾಡಿಗೆಗೆ ಸ್ಮಶಾನ ಕರೀತೆ. ನಿನಗೆ ಬುದ್ಧಿ ಇದೆಯಾ? ಅಯ್ಯೋ, ಹಂಗನ್ಬೇಡ ಕಣ್ಣಣ್ಣ. ನೀನ್ ಯಾಕೋ ನಾನು ಬಿಟ್ಕೊಡ ಕಣೆ. ನಾನೇ ಜಾಗ ಖಾಲಿ ಮಾಡ್ತೀನಿ.
ಸಾಕಪ್ಪ ಇಲ್ಲೇ ನಿಲ್ಸು. ನಂದಿನಿ, ಅಮ್ಮ ನಂದಿನಿ. ಬಂದೆ ಅತ್ತೆ. ಏನಾಯ್ತತ್ತೆ? ಇವ್ರ ಜೀವ ತುಂಬಾ ಅಪಾಯದಾಗ ಐತವ. ಮಾವ ಮೆಲ್ಲಿಗೆ ಬನ್ನಿ, ನಿಧಾನ. ನಾನು ಬರ್ತೀನಮ್ಮ. ಅಣ್ಣ, ತುಂಬಾ ಉಪಕಾರ ಆಯ್ತು. ಸರಿಯಾದ ಸಮಯಕ್ಕೆ ಬಂದು ನನ್ ಗಂಡನ ಕಾಪಾಡಿದ್ರಿ. ಆಯ್ತು ಕಣಮ್ಮ, ನಿನ್ ಗಂಡ ಬೇಗ ಹುಷಾರಾದ್ರೆ ಸಾಕು. ಅತ್ತೆ, ಮನ್ಯಾಗ ನಾನು ಇರ್ಲಿಲ್ಲ. ನಿಮ್ಮೊಬ್ಬರಿಗೆ ಕಷ್ಟ ಆಯ್ತೇನೋ. ಏನು ನಮ್ಮ ಮನೆ ಬರ ಕಣವ್ವ. ಡಾಕ್ಟ್ರ್ ಏನಂದ್ರತ್ತೆ? ಡಾಕ್ಟ್ರು ಆಸ್ಪತ್ರೆಯಾಗೆ ಬೆಡ್ ಇಲ್ಲ ಅಂತ ಸೇರಿಸ್ಕೊಳ್ಳಿಲ್ಲ ಕಣವ್ವ. ಸರ್ಕಾರಿ ಆಸ್ಪತ್ರೆಗೆ ಹೋಗವ ಅಂದ್ರೆ ದೂರ. ಇವ್ರು ಬೇರೆ ಎದೆ ನೋವು ಅಂತ ಒದ್ದಾಡ್ತಿದ್ರು. ವ್ಯಾನು, ಆಟೋ ಯಾವ್ದು ಸ್ಮಶಾನಕ್ಕೆ ಬರಕ್ಕೆ ಒಪ್ಲಿಲ್ಲ ಕಣವ್ವ. ಅದಕ್ಕೆ ತಳ್ಳೋ ಗಾಡಿಯಲ್ಲೇ ಕರ್ಕೊಂಡ್ ಬಂದೆ. ತುಂಬಾನೇ ಕಷ್ಟಪಟ್ಟಿದ್ದೀರಾ. ಈಗ ಹೆಂಗೈತೆ ಎದೆ ನೋವು ಮಾವ? ಪರವಾಗಿಲ್ಲ ಕಣವ, ಈಗ ಹೊಸಿ ನಿರಾಳ ಆಗೈತೆ. ಹೊಸಿ ಬಿಸಿನೀರು ಕೊಡ್ತೀಯವ? ಆಯ್ತು ಮಾವ. ಇದೇನವ ಹಿಂಗ್ ಮಲ್ಬಿಟ್ಟವನೇ? ಸಂಕ್ರಣ, ಎದೆ ನೋವು ಕಾಣಿಸ್ಕೊಂಡ್ಬಿಡ್ತು. ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ಟು ಬಂದೆ ಕಣ್ಣಣ್ಣ. ಅಯ್ಯೋ ದೇವ್ರಿ, ಹಿಂಗಾದ್ರೆ ಹೆಂಗವ್ವ? ಗುಂಡಿ ಬೇರೆ ಅರ್ಧ ತೋಡವನೆ. ಇನ್ನೊಂದು ಗಂಟೆ ಒಳಗಡೆ ಚಟ್ಟ ಬಂದ್ಬಿಡ್ತೈತೆ ಕಣವ. ಏನ್ ಮಾಡದವ? ಅಣ್ಣ, ಗುಂಡಿನ ನಾನೇ ತೋಡ್ತೀನಿ, ನೀನ್ ಹೋಗ್ಬಾರಣ್ಣ. ಸರಿ ಆಯ್ತು ಕಣವ, ಗುಂಡಿ ಕೆಲಸ ಬೇಗ ಮುಗಿಸ್ಬಿಡವ. ಆಯ್ತಣ್ಣ. ಬರ್ತೀನಿ ಕಣವ. ನೀಲವ, ಏನಿದು ನಿನ್ ಗಂಡನ ಕೆಲಸ ಎಲ್ಲ ನೀನೇ ತಗೋಬಿಟ್ಟಿದ್ಯಾ? ಅಣ್ಣ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಕಣ್ಣಣ್ಣ, ಅದಕ್ಕೆ ನಾನೇ ಗುಂಡಿ ತೆಗಿತೀವ್ನಿ. ಹೌದಾ? ಹಂಗಾದ್ರೆ ಇನ್ನೊಸಿ ಹೊತ್ತಿಗೆ ಇನ್ನೊಂದು ಗುಂಡಿ ತೋಡ್ಬೇಕಾಯ್ತದೆ. ಯಾರ್ದಣ್ಣ ಏಣ? ಅಯ್ಯೋ, ರಾಮಕೃಷ್ಣ ಆಸ್ಪತ್ರೆ ಮುಂದೆ ಹೊಸ್ದಾಗ್ ತಗೊಂಡಿರೋ ಆಟೋಗ್ ಪೂಜೆ ಮಾಡ್ಕೊಂಡು ನಿಂತಿರೋ ಬಸ್ಸಿಗೆ ತಗೊಂಡೋಗಿ ಗುದ್ಬಿಟ್ಟ. ಆಟೋನು ನಜ್ಗುಜ್ಜಿ ಆಗೋಗದೆ, ಆ ಡ್ರೈವರು ಸತ್ತೋಗ್ಬಿಟ್ಟ. ಓ ಹೌದಾ? ಈಗ ಆ ಎಣ ಬರ್ತದೆ, ಅದಕ್ಕೆ ನೀನ್ ಇನ್ನೊಂದು ಗುಂಡಿ ತೋಡ್ಬೇಕು. ಆಯ್ತಣ್ಣ, ತೋಡ್ತೀನಿ. ಬತ್ತೀನಿ. ಎಂತ ವಿಚಿತ್ರ, ಸ್ಮಶಾನಕ್ಕೆ ಗಾಡಿ ತಗೊಂಬರಲ್ಲ ಅಂದ, ಆದ್ರೆ ಈಗ ಅವನ್ ಬಾಡಿನೇ ಬತ್ತೈತೆ. ಅಯ್ಯೋ ದ್ಯಾವ್ರೆ. ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೇ. ಹೊಸದಾಗಿ ಹುಟ್ಟಿದವರಿಗೆ ಎಡೆಯಲ್ಲಿ ಮಂಕುತಿಮ್ಮ. ಅವ್ವ, ಅಯ್ಯವ್ವ, ಆಯ್ತಿಲ್ವೇ, ಉಸಿರಾಡಕ್ಕೆ ಆಯ್ತಿಲ್ವೇ? ಅಯ್ಯೋ ಶಿವೇ, ಅಯ್ಯೋ ಅಯ್ಯಪ್ಪ,
ನೀಲ ನೀಲ ಅಬ್ಬ ನೀಲ ಅಬ್ಬ ಅವ್ವ ಅವ್ವ ನೀಲ ಅಯ್ಯೋ ಇವ್ರು ಯಾಕೆ ಕಿರ್ಸ್ತವ್ರೆ? ರೀ ರೀ ಏನಾಯ್ತು? ಏನಾಯ್ತು ರೀ? ಮಾತಾಡ್ರಿ, ಏನಾಯ್ತು? ನೀರ್ ಕೊಡ್ಲ ರೀ? ರೀ 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 ಆ! ಅಯ್ಯೋ ದ್ಯಾವ್ರೆ, ಏನಾಯ್ತಪ್ಪ? ನನ್ ತವ ಮಾತಾಡ್ತಾನೆ ಇಲ್ವಲ್ಲ ರೀ? ಮಗನೆ, ಹೋಗಿ ಪೂಜೆ ಸಾಮಾನ್ ತಕೊಂಬ. ಅವ್ವ, ಚಟ್ಟಕ್ಕೂ ಸಾಮಾನ್ ತರಲ? ಮಗನೆ, ಚಟ್ಟ ಬೇಕಾಗಿರೋದು ಊರ್ ಜನಕ್ಕೆ. ಸ್ಮಶಾನದಾಗೆ ಇರೋ ನಮ್ಗೆ ಇಲ್ಲಿಂದ ಗುಂಡಿ ತನಕ ಮೆರವಣಿಗೆ ಮಾಡ್ಬೇಕಾ? ನಿಮ್ಮಪ್ಪನ್ಗೆ ಸಮಾಧಿ ಕಟ್ಟಲ್ಲ. ಅವರನ್ನ ಉಳೋ ಜಾಗದಾಗೆ ಒಂದ್ ಹಣ್ಣಿನ ಗಿಡ ನೆಡ್ತೀನಿ. ಅದು ಬಂದ್ ಜನಕ್ಕೆ ನೆರಳಾಗ್ಲಿ, ಅಕ್ಕಿ ಪಕ್ಷಿಗಳ್ಗೆ ಹಣ್ಣು ಸಿಗ್ಲಿ. ಆಯ್ತ್ ಕಣವ, ನಿನ್ ಇಷ್ಟದಂಗೆ ಆಗ್ಲಿ. ನಂದಿನಿ, ನೀನ್ ಹೋಗಿ ಬಿಸಿನೀರ್ ಕಾಯ್ಸು. ಸರಿ ಅತ್ತೆ, ನಿಮ್ಮ ಮಾವನ್ಗೆ ಕೊನೆ ಸ್ನಾನ ಮುಗ್ಸೋಣ. ನಾನು ಹೋಗಿ ಗುಂಡಿ ತೋಡ್ ಬರ್ತೀನಿ. ಆಯ್ತು ಅತ್ತೆ. ಏನೇ ದುಡಿಯಲಿ ಏನೇ ಪಡೆಯಲಿ ಕಡೆಯಲಿ ಯಾವುದು ಜೊತೆಯಲಿ ಬಾರದು. ಏನೇ ದುಡಿಯಲಿ ಏನೇ ಪಡೆಯಲಿ ಕಡೆಯಲಿ ಯಾವುದು ಜೊತೆಯಲಿ ಬಾರದು. ಬದುಕಿನ ಬೇಗೆಗೆ ಇಲ್ಲವೋ ದೀವಿಗೆ, ಕೊನೆ ನಿಲ್ದಾಣಕ್ಕೆ ನಮ್ಮಯ ನಡಿಗೆ, ನಮ್ಮೆಲ್ಲರ ನಡಿಗೆ. ಒಳಿತು ಕೆಡುಕು ಕಂಡವರ್ಯಾರು, ಕಾಣದ ವರದಿಯ ತಂದವರ್ಯಾರು. ಯಾರನ್ನು ಬಿಡದು ಮರಣದ ಛಾಯೆ, ಎಲ್ಲರಿಗಿಲ್ಲಿದೆ ಕೊನೆ ನಿಲ್ದಾಣ. ಇಲ್ಲಿಯೇ ಮುಗಿಯುವುದು ನಮ್ಮಯ ಪಯಣ, ನಮ್ಮೆಲ್ಲರ ಪಯಣ. ನಲಿವಿನ ಹಿಂದೆಯೇ ಬರುವುದು ನೋವು, ಹುಟ್ಟಿನ ಹಿಂದೆಯೇ ಬರುವುದು ಸಾವು. ಸಾವು ಎಂಬುದೇ ಶಾಶ್ವತ ನೋವು,
ಎಲ್ಲರಿಗಿಲ್ಲಿದೆ ಕೊನೆ ನಿಲ್ದಾಣ, ಇಲ್ಲಿಯೇ ಮುಗಿಯುವುದು ನಮ್ಮಯ ಪಯಣ, ನಮ್ಮೆಲ್ಲರ ಪಯಣ. ಏನೇ ದುಡಿಯಲಿ ಏನೇ ಪಡೆಯಲಿ, ಕಡೆಯಲಿ ಯಾವುದು ಜೊತೆಯಲಿ ಬಾರದು. ಬದುಕಿನ ಬೇಗೆಗೆ ಇಲ್ಲವೋ ದೀವಿಗೆ, ಕೊನೆ ನಿಲ್ದಾಣಕ್ಕೆ ನಮ್ಮಯ ನಡಿಗೆ. ಕೊನೆ ನಿಲ್ದಾಣದ ಕಡೆಗೆ. ಎಲ್ಲ ನನ್ನ ಹಣೆ ಬರ. ಆ ಶಿವಪ್ಪ ನನ್ ಗಂಡಂಗೆ ಕಮ್ಮಿ ಆಯಸ್ ಕೊಟ್ಬಿಟ್ಟು ಬ್ಯಾಗ ಮ್ಯಾಗ್ ಕರ್ಕೊಂಬಿಟ್ಟ. ಏನೇ ಆದ್ರೂ ಹುಟ್ಟಿದ್ಮ್ಯಾಗೆ ಮ್ಯಾಲಿನ ಲೋಕಕ್ಕೆ ಹೋಗ್ಲೇಬೇಕಲ್ವಾ. ನನ್ನ ಅನ್ಬೋದಾಗೆ ಅದೆಷ್ಟು ಜನ ಸತ್ತಿರೋದನ್ನ ನೋಡಿದೀನಿ. ನನಗೀಗೀಗ ಸಾವಿನ ಬಗ್ಗೆ ಏನೂ ಅನ್ಸಕ್ಕಿಲ್ಲ. ಅದು ನಿಜಾನೇ. ಅಲ್ಲಿ ಅದೇ ಎಂಪಿ ಶಂಕರ್ ಸಮಾಧಿ ಇಡೀ ಕರ್ನಾಟಕದ ಜನತೆಗೆ ಗೊತ್ತವ್ರು. ಅವರು ಗಂಧದ ಗುಡಿ ಅಂತ ಒಳ್ಳೆ ಸಿನಿಮಾ ಮಾಡವ್ರೆ. ಹಿರಿ ಜೀವ. ಹಾ, ಅಲ್ ನೋಡಿ, ಆ ಮಾವಿನ ಮರ ಇರೋದೇ ನನ್ ಗಂಡನ್ ಸಮಾಧಿ ಮ್ಯಾಗೆ. ಈ ಆಸ್ತಿ, ಅಂತಸ್ತು, ಹೆಸ್ರು, ಗೌರವ ಎಲ್ಲ ಹೊರ್ಗಡೆ ಸಮಾಜದವ್ರಿಗೆ ಮಾತ್ರ. ಇಲ್ಲಿಗ್ ಬಂದ್ಮ್ಯಾಕೆ ಎಲ್ಲ ಒಂದೇಯ. ನಿಜ. ವಿಚಿತ್ರ ನೋಡಿ, ಊರ್ಗೆಲ್ಲ ಗೊತ್ತಿರೋ ಎಂಪಿ ಶಂಕರ್ ಎಲ್ಲಿ, ಯಾರ್ಗೂ ಗೊತ್ತಿಲ್ದೇ ಇರೋ ನನ್ ಗಂಡ ಎಲ್ಲಿ. ಆದ್ರೆ ಈ ಸ್ಮಶಾನ್ದಾಗೆ ಏನೂ ವ್ಯತ್ಯಾಸ ಇಲ್ಲ. ಇಬ್ರು ಒಂದೇಯ. ಇಬ್ರು ಜೊತೆಯಾಗಿ ನೆಮ್ಮದಿಯಾಗಿ ಮಲ್ಗವ್ರೆ. ನೀವು ಹೇಳೋದು ತುಂಬಾನೇ ನಿಜ. ವ್ಯತ್ಯಾಸ ಇಲ್ಲದೆ ಇರೋ ಒಂದೇ ಒಂದು ಜಾಗ ಅಂದ್ರೆ ಅದು ಸ್ಮಶಾನ. ಮೊದ್ಲು ಯಾರು ಒಯ್ತಾರೆ, ಆಮ್ಯಾಕ್ ಯಾರು ಒಯ್ತಾರೆ, ಒಂದು ಗೊತ್ತಾಗಕ್ಕಿಲ್ಲ. ಹಾ ನೋಡಿ, ನಾನ್ ಸಾಕ್ ಬೆಳ್ಸಿದ್ ನನ್ ಮೈದಂದ್ರೆ ನನ್ ಕಣ್ಮುಂದೆನೆ ತೀರ್ಕೊಂಡ್ರು. ಅವ್ರಿಗೂ ಕೂಡ ನಾನೇ ಗುಂಡಿ ತೊಡಿದು. ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ವಿಚಿತ್ರ ಅನ್ಸುತ್ತೆ, ಆದ್ರೂ ನಿಜ. ಅದಕ್ಕೆ ಇಲ್ಲಿ ಯಾವತ್ತೂ ಒಂಟಿ ಅನ್ನಿಸ್ಲಿಲ್ಲ. ನನ್ ಬಂದು ಬಳಗ ಎಲ್ಲ ಜೊತೆಯಾಗೇ ಇದ್ದೀವಿ. ಅವರು ಒಳಗವ್ರೆ, ನಾನು ವರ್ಗಿವ್ನಿ ಅಷ್ಟೇಯ. ನಿಮ್ಮ ಮಾತಿನಲ್ಲಿ ಅರ್ಥ ಇದೆ. ನನಗೇನೋ ಒಂದು ಹೊಸ ವಿಶ್ವನೇ ತೆರ್ಕೋತಿದೆ ಅನ್ಸುತ್ತೆ. ಆಮೇಲೆ ಏನಾಯ್ತು? ಹಿರಿ ಸೊಸೆ ಓದೋಳು ಮತ್ ಮನೆಗ್ ಬರ್ಲೇ ಇಲ್ಲ. ಓ, ನನ್ ಕಿರಿ ಸೊಸೆ ಇಲ್ಲೇ ಸಂಸಾರ ಓಡಿದ್ಲು. ಅವಳಿಗೆ 2 ಮಕ್ಳವೆ. ನಾನೇ ಬಾಣಂತನ ಮಾಡ್ದೆ. ಅದಿನ್ನೊಂದ್ ಕತೆ. ಇದೇನೋ ಚನ್ನಬಸ್ವ, ನಿನ್ ಅಂಗಯ್ಯಗೆ ಇಷ್ಟೊಂದ್ ಗಾಯ ಆಗದೆ? ನಿನ್ನೆ ಎಲೆಕ್ಟ್ರಿಕ್ ಕೆಲ್ಸಕ್ಕೆ ಹೋಗಿದ್ನಲ್ಲ, ದೊಡ್ಡ ಮನೆ, ಜಾಸ್ತಿ ಗಟ್ಟ ಹೊಡಿಬೇಕಿತ್ತು. ಓದೋ ಟೈಮ್ನಾಗ ಓದಿದ್ರೆ ನಿನ್ಗೂ ಒಳ್ಳೆ ಕೆಲ್ಸ ಸಿಕ್ತಿತ್ತು. ಈಗ ನೋಡು ಎಷ್ಟ್ ಕಷ್ಟ ಪಡ್ತಿದ್ಯಾ. ಸರಿ, ನಾನು ಗುಂಡಿ ತೋಡಕ್ ಹೋಯ್ತೀವ್ನಿ.
ಅವ್ವ ಭವ್ಯ. ಏನಜ್ಜಿ ಏನಜ್ಜಿ? ತುಂಬಾ ಬಾಯಾರಿಕೆ ಆಯ್ತೈತೆ, ಒಸಿ ಕುಡಿಯಕ್ ನೀರ್ ತಗೋಬಾವ. ಆಯ್ತು ಅಜ್ಜಿ. ಅಕ್ಕ ನಾನು ಬಂದೆ, ಇರು. ಬಾರು ಬೇಗ. ತಾರವ್ವ ಬಾ. ಅಯ್ಯೋ, ಈಗಿನ ಕಾಲದ ಮಕ್ಳಿಗೆ ನಾವ್ಯಾರು ಏನು ಹೇಳಂಗಿಲ್ಲ. ನಾವೇನ್ ಮಾಡ್ಕೊಂಡ್ ಸಾಯೋದು? ನಮ್ ಸಂಕಟ ಅವ್ರಿಗೆ ಅರ್ಥವೇ ಆಗಲ್ಲ. ಏನಿಲ್ಲವ, ಒಬ್ಳೆ ಬೈಕಂಡ್ ಕೆಲಸ ಮಾಡ್ತಾ ಇದೆಯಲ್ಲ. ಯಾರಿಗ್ ಬೈದ್ರೆ ಏನ್ ಬಂತು? ನನ್ ಪಾಡ್ ನೋಡಿ ನನ್ಗೆ ಬೈಕೋಬೇಕು ಅನ್ಸಾಯ್ತಣ್ಣ. ಈ ವಯಸ್ಸಿನಲ್ಲಿ ಯಾಕಮ್ಮ ನಿನ್ಗೆ ಕಷ್ಟ? ಮೊಮ್ಮಕ್ಕಳನ್ನ ಆಡ್ಸ್ಕೊಂಡಿರೋದ್ ಬಿಟ್ಟು. ಅಣ್ಣ, ನಾನಿದನ್ನ ಕಷ್ಟಪಟ್ ಮಾಡ್ತಿಲ್ಲ, ಇಷ್ಟಪಟ್ ಮಾಡ್ತಿರೋ ಕೆಲ್ಸ. ಇದು ನನ್ ಗಂಡ ನನಗ್ ಕೊಟ್ಟೋಗಿರೋ ಕಾಣಿಕೆ. ಈ ಕೆಲ್ಸನ ಕಣ್ಣುಗೊತ್ಕೊಂಡ್ ಮಾಡ್ತೀವ್ನಿ. ಅದು ನಿಜವೇ ಬಿಡು. ಜೀವ ಇರೋ ಗಂಟನು ನನ್ಗೆ ಕೆಲ್ಸ ತೃಪ್ತಿ ಕೊಡ್ತೈತಣ್ಣ. ಅಂದಂಗೆ ನೀವ್ ಯಾಕ್ ಬಂದಿದ್ದು? ಯಾರಾದ್ರೂ ಮ್ಯಾಕ್ ಹೋದ್ರಾ? ಎಣ ಎಷ್ಟೊತ್ತಿಗ್ ಬಂದತ್ತು? ಹಂಗೆಲ್ಲ ಏನಿಲ್ಲ ಕಣ್ಣಿಲ್ಲವ. ನಮ್ಮನೇಲಿ ಕರೆಂಟ್ ಕೆಟ್ಟೋಗದೆ, ಅದಕ್ಕೆ ಚನ್ನಬಸವನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅವ್ನಿನ್ನೂ ಕೆಲ್ಸದಿಂದ ಬಂದಿಲ್ಲ ಅನ್ಸ್ತದೆ. ಅವ್ನ್ ಬಂದ್ಮ್ಯಾಕ್ ಕೇಳ್ ಕಳಿಸ್ತೀನ್ ಬಿಡು. ಹಂಗೆ ಮಾಡವ. ಅದ್ ಸರಿ ನೀಲವ, ಆ ಚನ್ನಬಸವನ್ಗೇನ್ ಮದುವೆಗಿದ್ದೀವ ಮಾಡಲ್ವಾ? ಅಯ್ಯೋ, ಅವನ ಆಗದೇ ಇಲ್ಲ ಅಂತಾನೆ ಕಣಣ್ಣ. ಇಲ್ಲೇ ನಂಜನಗೂಡು ಪಕ್ಕದಲ್ಲಿ ಒಂದ್ ಹೆಣ್ಣದೆ. ಈಗಾಗ್ಲೇ ಈ ವಿಷಯ ಎಲ್ಲ ಹೇಳಿದ್ದೀನಿ. ಅವ್ರಿಗೂ ಇಷ್ಟ ಆಗವನೆ ಚನ್ನಬಸವ. ಮಾತಾಡ್ತೀನಿ. ನಿಮ್ ಬಗ್ಗೆನು ಹಿಂಗೆ ಇತರ ಅಂತ ಎಲ್ಲಾ ವಿಷಯನೂ ಹೇಳಿದ್ದೀನಿ. ಒಂದ್ಸಲ ಚನ್ನಬಸವನ್ ಜೊತೆನಲ್ಲಿ ಮಾತಾಡಿ ಒಪ್ಸು. ಮದ್ವೆ ವಿಷಯ ತೆಗೆದ್ರೆ ಸಾಕು, ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಊಟಕ್ ಕುಂತವನು ಹಂಗೆ ಪಕ್ಕಕ್ಕಿಟ್ಟು ಎದ್ದೋಯ್ತಣ್ಣ. ನಾನ್ ಏನ್ ಮಾಡ್ಲಿ ಹೇಳು? ಹಿರಿಯವರಾಗಿ ನಾವು ಸುಮ್ಮನೆ ಇರಕ್ಕಾದತ್ತಾ? ಎಷ್ಟು ವರ್ಷ ಅಂತ ಹಿಂಗೆ ಇರೋದು? ನೀನಿರೋವರೆಗೂ ಏನೋ ಸರಿ. ನೀರು ಇತ್ತೀಯೇ, ಉಣ್ಣಕ್ಕಿಕ್ತಿಯೇ, ಆಮೇಲೆ ಏನ್ ಕತೆ? ಒಂದ್ಗುಟ್ಟು ತಮ್ಮನೆ ಆದ್ರು ಅವನಿಗೂ ಅವಂದೇ ಆದಂತ ಸಂಸಾರ ಇರ್ತದೆ. ನೋಡ್ಕೋಬೇಕು. ಏನಾದ್ರೂ ಮಾಡು ಒಪ್ಸು. ಅಯ್ಯೋ ಅಣ್ಣ, ಯಾರ್ ಹೇಳಿದ್ರು ಕೇಳೋದೇ ಇಲ್ಲ. ನಾನೇನಾದ್ರೂ ಮಾತಾಡಿದ್ರೆ ಮನೆ ಬಿಟ್ಟು ಹೋಯ್ತೀನಿ ಅಂತಾನೆ. ಪಾಪ ನನ್ ಚಿಕ್ಕ ಮಗ, ನನ್ ಚಿಕ್ಕ ಸೊಸೆ ದೇವ್ರಂತವ್ರು. ಯಾವತ್ತೂ ಭೇದ ಮಾಡಲ್ಲ, ಎಲ್ಲಾರ್ನೂ ಒಂದೇ ತರ ನೋಡ್ಕೋತಾರಣ್ಣ. ಚನ್ನಬಸವ ನನ್ ಮನೆ ಮಗ ಇದ್ದಂಗೆ ಕಣವ, ಅದಕ್ಕೆ ಹಂಗೆ ಹೇಳ್ದೆ. ಇಷ್ಟ ಇಲ್ದಿದ್ರೆ ಇನ್ನೇನ್ ಮಾಡಕ್ಕಾಯ್ತದೆ? ಅವನ ಹಣೆ ಬರ ಇದ್ದಂಗೆ ಆಯ್ತದೆ ಬಿಡು. ಬರೋಣವ. ನಂದಿನಿ, ನಿನ್ಗೊಂದ್ ವಿಷಯ ಹೇಳ. ಹೇಳಿ ಅತ್ತೆ. ನಿಂಗ್ ಮದ್ವೆ ಆಗಿ 2 ಮಕ್ಳಾದ್ರು ನೀನಿಲ್ಲಿ, ನಿನ್ ಗಂಡ ಬೆಂಗ್ಳೂರ್ನಾಗೆ. ನೀವಿಬ್ರು ಜೊತೆಯಾಗಿ ಸಂಸಾರನೇ ಮಾಡ್ಲಿಲ್ಲ. ಅವನು ವಾರಕ್ಕೊಂದಿನ ಬಂದು ಹೋಯ್ತಾನೆ. ಅವನ್ಗೂ ಅಲ್ಲಿ ಊಟ ತಿಂಡಿ ಮಾಡೋದು ಕಷ್ಟ ಆಗ್ತೈತೆ. ಒಂದ್ ಕೆಲ್ಸ ಮಾಡು, ನೀನು ಅವನ್ ಜೊತೆಗೆ ಹೋಗ್ಬಿಡು. ಇದೇನತ್ತೆ ಹೀಗ್ ಹೇಳ್ತೀರಾ? ಮಾವ ಇಲ್ದೇ ಇರೋ ಈ ಮನೇಲಿ ನೀವ್ ಒಬ್ರೇ ಇರೋದೆ. ನಾನ್ ಎಲ್ಲೂ ಹೋಗಲ್ಲ. ತಾಯಿ ಅಷ್ಟೇ ಪ್ರೀತಿ ತೋರ್ಸಿದೀರಾ. ನಾನ್ ನಿಮ್ಮನ್ನ ಒಂಟಿಯಾಗಿರಕ್ ಬಿಡಲ್ಲ ಅತ್ತೆ. ಅಮ್ಮ, ನಮಗೋಸ್ಕರ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ. ಈಗ ನಿನ್ನೊಬ್ಳನ್ನೇ ಇಲ್ಲೇ ಬಿಟ್ಟು ಹೋಗೋದಾ? ನನಗೆ ಬೆಂಗಳೂರಲ್ಲಿ ಜೀವನಕ್ಕೇನು ತೊಂದರೆ ಇಲ್ಲ. ನೀನು ನಮ್ ಜೊತೆನೆ ಬಂದ್ಬಿಡು. ಮಗ, ನಾನಿಲ್ಲಿನ್ನೂ ಎಷ್ಟು ಗುಂಡಿ ತೋಡ್ಬೇಕು ಅಂತ ಆ ಶಿವಪ್ಪ ನನ್ನ ಅಣ್ಣೆಲ್ ಬರ್ದವನೋ ಏನೋ. ಅದ್ ತೀರ್ಸೋದ್ ಬೇಡ್ವಾ? ಈ ಗುಂಡಿ ತೋಡ್ತಾನೆ ನನ್ ಜನ್ಮ ಕೊನೆ ಆಗ್ಬೇಕು ಅನ್ನೋದೇ ನನ್ ಕೊನೆ ಆಸೆ.
ಅರ್ಥ ಮಾಡ್ಕೊಳಪ್ಪ. ಹ್ಮ್ ನಿಮ್ಮಿಚ್ಛೆ. ನನ್ಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ನಿಲವಾ, ಓ ನಂಜಪ್ಪಣ್ಣ, ಏನ್ ಇಸ್ಯಾ? ಇವತ್ತು ನಮ್ಮವ್ವ ಬಸಮ್ಮ ಸತ್ತದ ದಿವಸ ಸಂಧೆ ಹೊತ್ತಿಗೆ ಪೂಜೆ ಇಟ್ಕೊಂಡಿವ್ನಿ. ಒಸಿ ಸಮಾಧಿ ಕ್ಲೀನ್ ಮಾಡ್ಕೊಟ್ಬಿಡವ. ಆ ಆಯ್ತಾಯ್ತು. ದುಡ್ಡು ಇಟ್ಕೊಳವ. ಏ ಆಮೇಲೆ ಕೊಟ್ಟಿದ್ರಾಯ್ತಿತ್ತು ಬಿಡು. ಇರ್ಲಿ ಇಟ್ಕೊಳವ. ಆಯ್ತು, ನಾನು ಬರ್ತೀನಿ ಕಣವ. ಹ್ಮ್. ನೀಲವ್ವ, ಓ ಬನ್ನಿ ರಾಜಣ್ಣ, ಏನ್ ಸಮಾಚಾರ? ನಮ್ ದೊಡ್ಡಪ್ಪ ನಟರಾಜ ಮೂರ್ತಿ ಅವ್ರು ತೀರೋದ್ರು. ಸ್ವಲ್ಪ ಗುಂಡಿ ತೋಡ್ಬೇಕಲ್ಲವ? ಓ ಸತ್ತವ್ರು ತೆಳ್ಳಗವ್ರೋ ದಪ್ಪಗವ್ರೋ ಎಷ್ಟತ್ರ ಅವ್ರೆ? ಸಣ್ಣದಾಗೆ ಅವ್ರೆ, ನನ್ ಎತ್ರ. ಜಾಗ ನೋಡಿದೀರಣ್ಣ? ಅದೇ ನೀಲವ್ವ, ನಮ್ ಪ್ರೇಮವನ್ನ ಹಾಕಿರ್ಲಿಲ್ವಾ, ಹಾ. ಆ ಸಮಾಧಿ ಪಕ್ಕನೆ ಹಾಕೋಣ ಅಂತ ಜಾಗ ಇದ್ದದ? ಅಯ್ಯ ಇದ್ದೇ ಇರ್ತೈತಣ್ಣ. ಸತ್ತವ್ರಿಗೆಲ್ಲ ಎಲ್ ಸಮಾಧಿ ಕಟ್ಟಕ್ ಆಯ್ತೈತೆ ಹೇಳು? ಹಣ ಇದ್ದವ್ರು ಆ ಮನ್ಸ ಬದುಕಿದಾಗ ಚೆನ್ನಾಗ್ ನೋಡ್ಕೊಳ್ದೆ ಅವ್ರ ಪಾಪ ಕಳೀಲಿ ಅಂತೇಳಿ ಅವ್ರ ಸತ್ ಮೇಲೆ ಅವ್ರ ಸಮಾಧಿ ಕಟ್ಟಿ ವರ್ಷಕ್ಕೊಂದ್ಕಿತ ಬಂದು ದೀಪ ಹಚ್ಚಿ ಹೋಯ್ತಾರೆ. ಅಯ್ಯೋ ಬಾವಾ, ಜಾಗ ತೋರಿಸ್ತೀನಿ ಬಾವಾ. ನಡಿಯಣ್ಣ. ಇಲ್ಲೇ ನೀಲವ್ವ, ನಮ್ ಪ್ರೇಮವನ್ನ ಹಾಕಿರೋದು. ಅಯ್ಯ ಹಂಗಾದ್ರೆ ಇಲ್ಲೇ ಪಕ್ಕದಲ್ಲಿ ಜಾಗ ಐತಲ್ಲಣ್ಣ, ನಿಮ್ ದೊಡ್ಡಪ್ಪನು ಇಲ್ಲೇ ಊತ್ ಬಿಡು. ನೀಲವ್ವ, ಇಲ್ಲಿ ಅಕ್ಕಪಕ್ಕದಾಗೆ ಯಾರನ್ನೂ ಊತಿಲ್ಲ ತಾನೆ? ಏ ಈ ಸ್ಮಶಾನ ಶುರು ಆದಾಗ್ಲಿಂದಾನು ಎಷ್ಟು ಜಾಗ ಇತ್ತೋ ಈಗ್ಲೂ ಅಷ್ಟೇ ಜಾಗ ಐತಣ್ಣ. ಸಾಯೋರ್ ಸಾಯ್ತಾನೆ ಅವ್ರೆ, ಸಮಾಧಿ ಕಟ್ಸೋರ್ ಕಟ್ಟಿಸ್ತಾನೆ ಅವ್ರೆ. ಇನ್ನ ಜಾಗ ಎಲ್ಲಿ ಉಳ್ದದು? ವಾ, ಅದು ಸರಿನಾ? ಆ ಅಣ್ಣ, ಈ ಜಗತ್ನಾಗೆ ಸತ್ತೋರ್ನ ಸುಟ್ಬಿಟ್ರೆ ಜಾಗದ್ ಸಮಸ್ಯೆನೇ ಇರಕ್ಕಿಲ್ಲ. ನನ್ ಗುಂಡಿ ತೋಡವಾಗ ಅಪ್ಪಿ ತಪ್ಪಿ ಮೂಳೆ ಸಿಕ್ಕಿದ್ರೆ ಶಿವ ಅಂತ ಎತ್ತು ಬಿಸಾಕ್ತೀನಿ. ಆಯ್ತು ಬಿಡವ್ವ, ಈ ಜಾಗದಾಗೆ ಗುಂಡಿ ತೋಡವ. ಸರಿ, ನೀನ್ ಬರ್ತೀನಿ. ಆಯ್ತಾಯ್ತು. ನಾನ್ ಓದಿದ್ದು 4ನೇ ಕ್ಲಾಸು. ಈ ಸ್ಮಶಾನನೇ ನನಗ್ ಕಾಲೇಜು. ಇಲ್ಲಿ ನಾನ್ ಬೇಕಾದಷ್ಟು ಕಲ್ತೀವ್ನಿ. ನೀವು ಮಾತಾಡೋದು ನೋಡಿದ್ರೆ ಜ್ಞಾನಿ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ನಾನ್ ಕಲ್ತಿರೋದೇನಿಲ್ಲ, ಎಲ್ಲ ಬದುಕ್ ಕಲಿಸ್ತು. ಆಮೇಲೆ ಏನ್ ನಡೀತು ಜೀವನದಲ್ಲಿ? ಮಗಳಂಗಿರ ನನ್ ಸೊಸೆ, ಮಕ್ಳು, ಮೊಮ್ಮಕ್ಳು ಎಲ್ರ ಜೊತೆ ಆ ಶಿವಪ್ಪ ನನ್ ಬದುಕ್ನ ಚೆನ್ನಾಗ್ ಸಾಗಿಸ್ದ. ಆದ್ರೆ ಆ ಒಂದಿನದ್ ನೆನಪು ಮಾತ್ರ ನನಗ್ ಮರೆಯಕ್ಕೆ ಆಗಲ್ಲ. ಏನಪ್ಪ, ಇನ್ನು ಗುಂಡಿ ಹೊಡೆದಾಗಿಲ್ವೇ ಅವ್ವ? ಇಲ್ಲಪ್ಪ, ಇನ್ನೊಂದೆರಡು ಅಡಿ ಆಳ ಐತೆ. ಇವತ್ತು ನಿಂಗೆ ತುಂಬಾ ವಿಶೇಷವಾದ ದಿನ. ಅದೆಂತದಪ್ಪ? ಇವತ್ತು ನೀ ಹುಟ್ಟಿದ ದಿನ ಅವ್ವ. ಈಗ ಅದೆಲ್ಲ ನನ್ಗೆಲ್ ಗೆಪ್ತಿಗಿರ್ತದೆ. ಆದ್ರೆ ನಿಮ್ಮ ಅಪ್ಪಯ್ಯ ಮಾತ್ರ ಮರ್ತವನೇ ಅಲ್ಲ. ನನ್ ಹುಟ್ಟಿದಬ್ಬ ದಿನ ಹಬ್ಬದೊಡ್ಗೆನೆ ಮಾಡ್ಸೋನು. ಈಗವೆಲ್ಲ ನೆನಪ್ ಮಾತ್ರ ಅಷ್ಟೇಯ. ಅವ್ವ, ಇವತ್ತು ನಾವೆಲ್ಲರೂ ಸೇರಿ ನಿಮ್ಗೆ ಹುಟ್ಟಿದಬ್ಬ ಆಚರಿಸ್ತಿದೀವಿ. ಬೇಗ ಕೆಲ್ಸ ಮುಗಿಸಿ ಮನೆಗ್ ಬಂದ್ಬಿಡವ. ಮಕ್ಳ, ಇವತ್ತು ಇಬ್ರು ಶಿವನ್ ಪಾದ ಸೇರ್ಕೊಂಡವ್ರೆ. ಈ ಗುಂಡಿ ಆಗದ್ಮ್ಯಾಕೆ ಇನ್ನೊಂದ್ ಗುಂಡಿ ಅಗಿಬೇಕು. ಹುಟ್ಟಿದಬ್ಬವ ಮನೆಯಾಗೆ ಮಾಡ್ಕೋಬೇಕಾ? ಇಡೀ ಮಸಾನ್ವೆ ಶಿವಪ್ಪ ಕೊಟ್ಟಿರೋ ಮನೆ ಅಲ್ವಾ? ಅದೇನ್ ಮಾಡ್ತಿರೋ ಇಲ್ಲೇ ಮಾಡಿ ತಕೊಂಬನ್ನಿ. ಆಯ್ತ್ ಕಣವ. ನಂದಿನಿ, ಇವತ್ತು ಅವನ್ ಹುಟ್ಟಿದಬ್ಬ ಅಲ್ವಾ? ಓ ಹೌದಲ್ವಾ? ಹಾ, ಅಣ್ಣ ಕೇಕು ಮತ್ತೆ ಕ್ಯಾಂಡ್ಲು ತರಕ್ ಹೋಗಿದ್ದಾನೆ. ಅಡ್ಗೆ ಏನ್ ಮಾಡ್ತೀಯಾ? ಅತ್ತೆಗೇನ್ ಇಷ್ಟ ಆಗುತ್ತೋ ಅದನ್ನೇ ಮಾಡೋಣ ಬಿಡಿ. ಸರಿ ಸರಿ, ಬೇಗ ಕೆಲ್ಸ ಮುಗಿಸಿ ಬಾ. ಹಾ, ಮಕ್ಳನ್ನು ರೆಡಿ ಮಾಡ್ಬಿಡು. ಸರಿ ಆಯ್ತು. ಸರಿ ಆಯ್ತು, ಬೇಗ ಬಾ. ಹ್ಮ್
ನೀಲಮ್ಮ. ಓ, ನನ್ ಹೆಸರು ಬರ್ಸ್ಬಿಟ್ಟಿದೀರಾ? ಎಲ್ಲಿ ಹೆಸರು ಬರ್ಸಿದ್ರೆ ಏನಪ್ಪ, ನಾವ್ ಯಾರು ಶಾಶ್ವತ ಅಲ್ಲ. ನೋಡಿಲಿ, ಸ್ಮಶಾನದಾಗೆ ಗೋರಿ ತುಂಬಾ ಹೆಸರೈತೆ, ಆದ್ರೆ ಇಲ್ಲಿ ಯಾರು ಶಾಶ್ವತ ಅಲ್ಲ. ಕೊಡ್ರಪ್ಪ ಚಾಕುವ. ಹಾ ಕೊಡ್ತೀನಿ ಇರು. ಮೊದ್ಲು ಕ್ಯಾಂಡಲ್ ಹಚ್ಚಿ ಕೇಕ್ ಮೇಲೆ ಇಡ್ತೀನಿ, ಅದನ್ನ ಊದ್ಬಿಟ್ಟು ಆರ್ಸಿ ಆಮೇಲೆ ಕೇಕ್ ಕಟ್ ಮಾಡು. ಏನು, ಹತ್ತಿರೋ ದೀಪವ ಆರಿಸ್ಬಿಟ್ಟು ಉದ್ದಪ್ಪ ಮಾಡ್ಕೊಳ್ಳದ? ಅದು ಅಪ್ಸಕ್ನ ಅಲ್ವೇನೋ? ಹಂಗಲ್ಲ ಕಣವ, ಎಲ್ರೂ ಹಿಂಗೆ ಹುಡ್ತಬ್ಬ ಆಚರಿಸ್ಕೊಳ್ಳೋದು. ಜೀವನ ಬೆಳಗ್ಲಿ ಅಂತ ಹೊಸ್ದಾಗ್ ದೀಪ ಹಚ್ಚಿ ಉತ್ತಪ್ಪ ಮಾಡ್ಕೋಬೇಕು. ಅದ್ಬಿಟ್ಟು ಬೆಳಗೋ ಬೆಳಕನ್ನ ಆರಿಸಿ ಉತ್ತಪ್ಪ ಮಾಡ್ಕೊಳ್ಳದ? ಅದು ತಪ್ಪಲ್ವಾ? ಇದ್ಯಾವ್ ಸೀಮೆ ಸಂಪ್ರದಾಯನ್ರೋ? ಆ ಪರ್ದೇಶದವ್ರು ಹಂಗ ಆಚರಣೆ ಮಾಡ್ತಾರೆ ಅಂತ ಇಂದು ಮುಂದು ನೋಡ್ದೆ ನಾವು ಹಂಗೆ ಮಾಡದ? ನಾನೀಗ ಕೇಕ್ನ ಕತ್ತರಿಸ್ಬೇಕು ಅಂದ್ರೆ ಒಂದ್ ಕಂಡೀಷನ್ನು. ಕಂಡೀಷನ್ ಅಂತದ್ದೇನವ ಕಂಡೀಷನ್? ಇನ್ ಮುಂದೆ ಈ ಮನ್ಯಾಗೆ ಯಾರ್ದೇ ಹುಟ್ಟಬ್ಬ ಆಚರಿಸ್ಬೇಕು ಅಂದ್ರೂನು ದೀಪ ಆರ್ಸಿ ಮಾಡೋದಲ್ಲ, ದೀಪ ಹಚ್ಚಿ ಮಾಡ್ತೀವಿ ಅಂತ ಮಾತ್ಕೊಡಿ. ಆಗ್ಲೇ ನಾನು ಕೇಕ್ನ ಕತ್ತರಿಸೋದು. ಅತ್ತೆ ಹೇಳೋದ್ ನಿಜಾನೇ ರೀ. ಇನ್ಮುಂದೆ ನಮ್ಮ ಮಕ್ಕಳಿಗೂ ಹಾಗೆ ಮಾಡೋಣ. ಆಯ್ತು ಕಣವ, ನಿನ್ನಿಷ್ದಂಗೆ ಆಗ್ಲಿ. ತಗೋ ಚಾಕು. ಹ್ಯಾಪಿ ಬರ್ತ್ಡೇ ಹ್ಯಾಪಿ ನನ್ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿದೀನಿ. ನನಗೆ ಜೀವನ ಸಾಕು ಅನ್ನಿಸ್ತೈತೆ. ನಾಳೆ ಅಮೃತ ಕಾಲದಲ್ಲಿ ನನ್ ಜೀವ ಬಿಟ್ಟು ನಾನು ನಿಮ್ತವನೇ ಬಂದ್ಬಿಡ್ತೀನಿ. ಮನ್ಸ ಎಷ್ಟು ದುಡಿದ್ರೇನು, ಎಷ್ಟು ಆಸ್ತಿ ಮಾಡಿದ್ರೇನು ಯಾವುದು ಶಾಶ್ವತ ಅಲ್ಲ. ಯಾವುದು ನಮ್ ಜೊತೆ ಬರಕ್ಕಿಲ್ಲ. ಬದುಕಿರೋ ಅಷ್ಟು ದಿನ ನಾನು ನಂದುಂತ ಕುಣಿದಾಟ, ಊರೆಲ್ಲ ನಂದೇ ರಾಜ್ಯ ಅನ್ನೋವಂತ ಮೆರೆದಾಟ. ಈ ಬುಗುರಿ ಎಷ್ಟಾಡ್ತಾಯಿತ್ತು ಯಾರ್ಗೆ ತಾನೇ ಗೊತ್ತದೆ. ಆಟ ಎಲ್ಲ ಮುಗಿದಾಗ ಗಂಟು ಮೂಟೆ ಕಟ್ಟೋದೆ, ಗಂಟು ಮೂಟೆ ಕಟ್ಟೋದೆ, ಗಂಟು ಮೂಟೆ ಕಟ್ಟೋದೆ. ನಾನಿಲ್ಲಿ ಗಂಟ ಸುಮಾರು 5,000 ಗುಂಡಿ ತೆಗ್ದೀವ್ನಿ. 5,000 ಗುಂಡಿನಾ? ಅಷ್ಟು ಜನಗಳ ಋಣ ಏನಿತ್ತೋ ಏನೋ ತೀರ್ಸಿವ್ನಿ. ಬಾಳ ಜನ ನಾನು ನಂದು ಅಂತ ಮೆರೆಯೋದನ್ ಬಿಡಕ್ಕಿಲ್ಲ. ನಾನೀ ಗುಂಡಿಗಳನ್ ತೋಡೋದು ತಪ್ಪಕ್ಕಿಲ್ಲ. ಹಾಗಾದ್ರೆ ನೀವು ಇನ್ನೂ ಅದೆಷ್ಟು ಗುಂಡಿ ತೋಡ್ಬೇಕೋ ಏನೋ. ಇಲ್ಲ ಇಲ್ಲ, ನನಗ್ ಸಾಕಾಗೋಗಿದೆ. ಅದಕ್ಕೆ ನನ್ ಗುಂಡಿನ ನಾನೇ ತೋಡ್ಕೊಂಡಿದ್ದೆ. ಏನು, ನಿಮ್ಗಾಗಿ ನೀವು ಗುಂಡಿ ತೋಡ್ಕೊಂಡ್ರ? ಸಾಯೋಕ್ ಮುಂಚೆನೆ? ಅಮೃತ್ ಕಾಲ್ದಾಗೆ ನನ್ ಗಂಡ ತೀರ್ಕೊಂಡಿದ್ದ. ಅದೇ ಟೈಮ್ನಾಗೆ ನಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಅದಕ್ಕೆ ನನ್ ಗುಂಡಿನ ನಾನೇ ತೋಡ್ಕೊಂಡೆ. ಸಾಯೋಕ್ಕೂ ಪ್ರಯತ್ನ ಪಟ್ಟೆ. ಹೌದಾ? ಆಮೇಲೇನಾಯ್ತು?
ದ್ಯಾವ್ರೆ, ಇವರೆಲ್ಲ ನನ್ನ ಮ್ಯಾಗೆ ಎಷ್ಟೊಂದು ಪಿರೋತಿ ಮಡಿಕೊಂಡವ್ರೆ, ನನ್ನ ಜೊತೆಯಾಗಿ ಅವ್ರೆ. ಆದ್ರೆ ನಾನು ಇವ್ರನ್ನೆಲ್ಲ ಬಿಟ್ಟು ಈ ಜಗತ್ತನ್ನೇ ಬಿಟ್ಟು ದೂರ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿವ್ನಿ. ನಾನು ಮಾಡ್ತಿರೋ ತೆಪ್ಪೋ ಸರಿನೋ ಒಂದು ಗೊತ್ತಿಲ್ಲ. ನನಗೆ ಸಂಸ್ಬಿಡಪ್ಪ, ಸಂಸ್ಬಿಡು. ದ್ಯಾವ್ರೆ, ಅನ್ನ ಕೊಡೋ ನಿನಗೆ ನನ್ನ ಗಂಡ ದಿನ ಪೂಜೆ ಮಾಡ್ತಿದ್ದ. ಇಷ್ಟು ವರ್ಷ ನಮಗೆಲ್ಲ ಬದುಕೋತಿದ್ಯಾ. ಇವತ್ತು ನಾನು ಕೊನೆ ಪೂಜೆ ಮಾಡ್ತಾ ಇವನಿ. ನಾನೇ ತೋಡ್ಕೊಳ್ಳೋ ನನ್ನ ಗುಂಡಿನಾಗೆ ನಾನು ಕಣ್ಮುಚ್ತೀನಿ. ಎಲ್ಲಾರನ್ನೂ ಚಂದಾಗಿ ಮಡ್ಗಪ್ಪ. ತನ್ನ ಸಮಾಧಿಯ ತಾನೇ ಕಟ್ಟುವ ವಿಪರ್ಯಾಸವ ಕಂಡಿಹೆಯ, ತನ್ನಯ ಗುಂಡಿಯ ತಾನೇ ತೆಗೆಯುವ ದುರಂತವಾ ನೀ ನೋಡಿಹೆಯ. ವಿಧಿ ವಿಪರೀತ ಇಷ್ಟೇನಯ್ಯ, ಕೊನೆ ನಿಲ್ದಾಣದಿ ಇಳಿಬೇಕಯ್ಯ. ತನ್ನ ಸಮಾಧಿಯ ತಾನೇ ಕಟ್ಟುವ ವಿಪರ್ಯಾಸವ ಕಂಡಿಹೆಯ, ತನ್ನಯ ಗುಂಡಿಯ ತಾನೇ ತೆಗೆಯುವ ದುರಂತವಾ ನೀ ನೋಡಿಹೆಯ. ದುರಂತವಾ ನೀ ನೋಡಿಹೆಯ, ಈ ದುರಂತವಾ ನೀ ನೋಡಿಹೆಯ. ನೀಲವ ಏನ್ ಹೇಳಣ್ಣ? ನೀಲವನ್ ಕರಿವಾ? ಹೊತ್ತಾರನೆ ಎಲ್ಲ ಹೋಗೋರೆ ಅಣ್ಣ. ಬೆಳಿಗ್ಗೆನೆ ಇಷ್ಟೊತ್ತಿಗೆ ಎದ್ದು ಎಲ್ಲಿಗೆ ಹೋಗೋರಮ್ಮ? ನಿನ್ನೆ ಒಂದ್ ಗುಂಡಿ ತೋಡ್ತಾ ಇದ್ರು, ಅದ್ ಮುಗಿಲಿಲ್ವೇನೋ, ಅಲ್ಲಿ ಹೋಗಿರ್ಬೇಕು. ಅಲ್ಲಿಗೆ ಹೋಗಿ ನೋಡ್ತೀನಿ ಬಿಡವ. ಆಯ್ತು. ನೀಲವ 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 ಅಯ್ಯೋ ಕತೆಯ. ನೀಲವ, ಯಾರು? ನಾನ್ ಮಾದೇಶ. ಓಹೋ, ರಾತ್ರಿ ಎಲ್ಲ ಗುಂಡಿ ತೋಡ್ತಾ ಅಲ್ಲೇ ನಿದ್ದೆ ಮಾಡ್ಬಿಟ್ಟಿದ್ಯಾ? ಏನ್ ಮಾದೇಶನ? ನಮ್ ಬೀದಿಯಲ್ಲಿ ಒಬ್ರು ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಸಂಜೆ ಅಷ್ಟೊತ್ತಿಗೆ ಒಂದ್ ಗುಂಡಿ ತೋಡ್ಕೊಡ್ವಾ? ಆಯ್ತಾಯ್ತಣ್ಣ, ನಾನ್ ಗುಂಡಿ ತೋಡ್ ಮಡಗ್ತೀನಿ. ಆಯ್ತು ನೀಲವ, ನಾ ಬರ್ತೀನಿ. ಸಂಜೆ ಹೊತ್ತಿಗೆ ಬೇಗ ಗುಂಡಿ ರೆಡಿ ಮಾಡಿಬಿಡು. ಏನಿದು, ನಾನ್ ಸಾಯ್ಲೇ ಇಲ್ವಾ? ಸಾವು ಅಷ್ಟು ಸುಲಭ ಅಲ್ಲ ಅನ್ಸ್ತದೆ. ಆಗ್ಲೇ ನನ್ಗೆ ಅರ್ಥ ಆಗಿದ್ದು, ಯಾರೇ ಆಗ್ಲಿ ಸಾಯ್ಲೇಬೇಕು ಅಂತ ಎಷ್ಟೇ ಹಠ ಮಾಡಿದ್ರೂ ಸಾಯಕ್ಕಾಗಲ್ಲ. ಪ್ರಾಣ ಉಳಿಸ್ಕೊಳ್ಳೇಬೇಕು ಅಂತ ಏನೇ ಹೋರಾಟ ಮಾಡಿದ್ರೂ ಉಳಿಸ್ಕೊಳಕ್ಕಾಗಲ್ಲ. ಅವೆರಡು ನಮ್ ಕೈಲಿಲ್ಲ. ನೀವು ಹೇಳಿದ್ ನಿಜ. ಆ ಭಗವಂತ ಪ್ರತಿಯೊಬ್ಬರನ್ನು ಹುಟ್ಟಿಸೋವಾಗ ಅವನು ಯಾವತ್ತು ಸಾಯ್ಬೇಕು ಅನ್ನೋ ರಿಟರ್ನ್ ಟಿಕೆಟನ್ನ ಜೋಬಲ್ಲೇ ಇಟ್ಟು ಕಳಿಸಿರ್ತಾನೆ. ಆದರೆ ನಮ್ಗೆ ಯಾರಿಗೂ ಆ ಡೇಟ್ ಯಾವುದು, ಟೈಮ್ ಯಾವುದು ಅಂತ ಗೊತ್ತಿರಲ್ಲ. ಬರ್ತೀನಮ್ಮ, ನಮಸ್ಕಾರ. ನಮಸ್ಕಾರ. ಹೆಣ್ಣು ಗಂಡು, ಮೇಲು ಕೀಳು, ಬಡವ ಶ್ರೀಮಂತ, ಯಾವ ವ್ಯತ್ಯಾಸಗಳು ಇಲ್ಲದೆ ಜಗತ್ನಲ್ಲಿ ಹುಟ್ಟೋ ಪ್ರತಿಯೊಬ್ಬರೂ ಅವರ ಪ್ರಯಾಣದಲ್ಲಿ ಕಡೆಯಲ್ಲಿ ತಲುಪಬೇಕಾಗಿರೋ ಕೊನೆಯ ನಿಲ್ದಾಣವೇ ಇದು.